ಹಾಯ್ ರೀ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ನಾವು ಸಹ ಭಾಳ ಚೆನ್ನಾಗಿದ್ದೀವಿ ರೀ ಹೊಸದಾಗಿ ನನ್ನ ಚಾನಲ್ ಯಾರಾದರೂ ನೋಡೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ ನಾನು ಮಾಡಿದಂಥ ವೀಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಹೇಗಿದೆ ಅಂತ ಕಮೆಂಟ್ ಮಾಡಿರಿ ಒಂದು ವೇಳೆ ನನ್ನ ವೀಡಿಯೋಸಲ್ಲಿ ಏನಾರ ತಪ್ಪಿದ್ರೆ ಹೇಳ್ರಿ ಅದನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ ನೀವು ಮಾಡೋ ಒಂದು ಸಬ್ಸ್ಕ್ರೈಬರ್ ಲೈಕ್ ಶೇರ್ ಕಮೆಂಟಿಂದ ರೀ ನನಗೆ ಎಷ್ಟು ಅನುಕೂಲ ಆಗ್ತೈತೆ ಇನ್ನೊಬ್ರು ನೋಡೋಕ್ಕೂ ಸಹ ಅನುಕೂಲ ಆಗ್ತೈತೆ ರೀ ಇದು ಬಂದಿರಿ ಈವ್ನಿಂಗ್ ವ್ಲಾಗ್ ರೀ ನಾನು ಕೆಲ್ಸಕ್ಕೆ ಹೋಗಿ ಬೇಗ ಸ್ವಲ್ಪ ಮನೆಗೆ ಬಂದಿದ್ದೀನಿ ಮನೆಗೆ ಬಂದಾಗ ನೋಡ್ತೀನಿ ರೀ ನನ್ನ ಮಗಳಿಗೆ ಭಾಳ ಫುಲ್ ಜ್ವರ ಬರ್ತಾ ಇದ್ದಾವೆ ನನ್ನ ಮಗಳು ಪಾಪ ಬೆಳಿಗ್ಗೆನೇ ಹೇಳಿದ್ದಾಳೆ ಎದ್ದೇಳಕ್ಕಿಲ್ಲ ಅಮ್ಮ ನನಗೆ ಜ್ವರ ಬರ್ತಿದ್ದಾವಮ್ಮ ಜ್ವರ ಬಂದಂಗೆ ಆಗ್ತಾ ಇದೆ ಅಂತ ಸಣ್ಣ ಹುಡುಗರಲ್ಲ ರೀ ಏನನ್ನು ಹೇಳಿದ್ರೆ ನಾವು ಜಲ್ದಿ ನಂಬೋದಿಲ್ಲ ಇಲ್ಲ ಬಿಡಮ್ಮ ಹಂಗೆ ಅನ್ನಿಸ್ತೈತೆ ಬಂದಿರಲ್ಲ ಅಂತಂದರೆ ಇಲ್ಲಮ್ಮ ನಿಜವಾಗ್ಲೂ ಬಂದಿದ್ದೆಮ್ಮ ನೋಡ್ರಿ ಅಂತ ಅವಳು ಇನ್ನು ನಮ್ಮ ಯಜಮಾನರು ಸಹ ನೋಡಿದರು ಇಲ್ಲ ಬಿಡು ಯಾವ ಜ್ವರ ಇಲ್ಲಮ್ಮ ಹಂಗೆ ಅನ್ನಿಸ್ತೈತೆ ಅವಳು ಅಂತೇಳಿ ಸುಮ್ಮನೆ ಹೋಗ್ಬಿಟ್ಟಿವಿ ನಾನು ಕೆಲ್ಸಕ್ಕೆ ಹೋದೆ ಇನ್ನು ಅವ್ರನ್ನೂ ಹೋಗಿಬಿಟ್ರು ಆಮೇಲೆ ಒಂದೆರಡು ತಾಸು ಆದಮೇಲೆ ಮನೆಯಿಂದ ಫೋನ್ ಮಾಡಿ ನಮ್ಮ ತಂಗಿ ಅಕ್ಕ ಮಗಳಿಗೆ ಭಾಳ ಜ್ವರ ಬರ್ತಾ ಇದ್ದಾವ ಏನನ್ನ ಸಿರಪ್ ಹಾಕಿಯಾ ಅಂತ ಕೇಳಿದ್ಲು ಇಲ್ಲ ಬಿಡಮ್ಮ ಬೆಳಿಗ್ಗೆ ಚೆನ್ನಾಗಿದ್ಲು ಅಂದರೆ ಇಲ್ಲಕ್ಕ ನಾನು ಕೆಲ್ಸಕ್ಕೆ ಹೋಗಿ ಬಂದಾಗಿಂದ ನೋಡ್ತಿದ್ದೀನಿ ಭಾಳ ಜ್ವರ ಬರ್ತಾಯಿದ್ದಾವ ಪಾಪ ನಡುಗ್ತಾ ಇದ್ದಾಳೆ ಸಿರಪ್ ಏನನ್ನು ಹಾಕಿಯಾ ಇಲ್ಲ ಅಂದರೆ ಇಲ್ಲಮ್ಮ ಹಾಕಿಲ್ಲ ಮನೇಲಿ ಇದ್ದಾವೆ ನೋಡು ಹಾಕಂದರೆ ಇಲ್ಲೊಳಕ ನಮ್ಮ ಮನೆಯಲ್ಲೇ ಇದ್ದಾವೆ ಹಾಕ್ತೀನಿ ಅಂತ ಹೇಳಿದ್ದಾಳೆ ಇನ್ನು ಕೇಳಿದಾಗ ನನಗೆ ಎಷ್ಟು ಬೇಜಾರು ಬಂತು ಬೆಳಗ್ಗೆ ತಾನು ಹೇಳಿದ್ದಕ್ಕೆ ಕೇಳಿದ್ರೆ ಚೆನ್ನಾಗಿತ್ತೇನೋ ಅಂತ ಹುಡುಗರು ಸ್ವಲ್ಪ ಎಲ್ಲ ನಿಜಾನೇ ಹೇಳ್ತಾರೆ ರೀ ಆದರೆ ಚಿಕ್ಕ ಮಕ್ಕಳಲ್ಲ ಇಲ್ಲ ಬಿಡು ಮಾಮೂಲೇ ಬಿಡು ಹಂಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತೀವಿ ಪಾಪ ಅವ್ರಿಗೆ ಏನಾದ್ರೂ ಅವ್ರ ಬಾಯಿಂದ ಹೇಳಿದ್ರೂ ಒಂದೊಂದು ಸರಿ ನಂಬಲಾರ್ದಂಥ ಪರಿಸ್ಥಿತಿಯಲ್ಲಿ ಇರ್ತೀವಿ ಕೆಲ್ಸಕ್ಕೆ ಹೋದ್ಮೇಲೆ ಸಿರಪನ್ನು ಹಾಕಿದರೆ ಚೆನ್ನಾಗಿತ್ತಲ್ಲ ಏನಾಗೋದಿಲ್ಲ ಸುಮ್ಮನೆ ಸಿರಪ್ ಹಾಕಿ ಬಂದಿದ್ರೆ ಅಂತ ಅನ್ನಿಸ್ತು ಇರಲಿ ಬಿಡು ಹಿಂಗೋ ಆಗಲಿ ಇನ್ನು ಆಯಿತು ಮುಗೀತು ಇನ್ನು ಮುಂದೆ ಆಗೋರ ಬಗ್ಗೆ ಆಲೋಚನೆ ಮಾಡೋಣ ಅಂತ ಸುಮ್ಮನೆ ಇದೆ ಇನ್ನೊಂದು ದೇವ್ರ ಕೃಪೆಯಿಂದ ಸರ್ನು ಬೇಗ ಬಂದು ಇನ್ನು ಸರ್ ಮನೆಗೆ ಹೋಗಿಬಿಟ್ರಿ ಇನ್ನು ನಾನು ಸಹ ಬೇಗ ಮನೆಗೆ ಬಂದುಬಿಟ್ಟೆ ಮನೆಗೆ ಬಂದಾಗ ನೋಡ್ತೀನಿ ರೀ ನಿಜವಲ್ಲೂ ಮೈ ನೋಡಿದ್ರೆ ಬೆಂಕಿ ಆಗಿಬಿಟ್ಟಿದೆ ಬೇಸಿಗೆಗಾಲದಾಗ ಇಷ್ಟು ಜ್ವರನೂ ಬಂದೈತಾ ಅಂತ ಇದು ಎರಡನೇ ಸರಿ ನೋಡೋಕೆ ಮೊನ್ನೆ ಸರಿ ನಮ್ಮ ಸಣ್ಣ ಮಗಳಿಗೆ ಬಂದಿತ್ತು ಬಂದು ಒಂದು 3 ವಾರ ಆಯಿತು ರೀ ಈಗ ನೆಕ್ಸ್ಟ್ ಅವ್ರ ಅಕ್ಕಗೆ ಬಂದಿದ್ದೆ ಎದಕ್ಕೆ ಬಂದಿದೆ ಅಂತ ಆಲೋಚನೆ ಮಾಡಿದರೆ ತಾನೇ ಹೇಳ್ತಿದ್ದಾಳ ಇಲ್ಲಮ್ಮ ನಾನು ಬಿಸಿಲಾಗ ಅಡ್ಡಾಡಿನಲ್ಲ ಅದಕ್ಕೆ ನನಗೆ ಜ್ವರ ಬಂದಿದೆ ಅಂತ ನಿಜವಲ್ಲ ರೀ ತಾನು ಭಾಳ ಅಡ್ಡಾಡ್ತಾಳೆ ರೀ ಬಿಸಿಲಾಗ ನಾನು ಮನೇಲಿದ್ದರೆ ಮಾತ್ರ ತಾನು ಕರೆಕ್ಟಾಗಿ ಮನೆಗೆ ಇರ್ತಾಳೆ ರೀ ನಾನು ಇಲ್ಲ ಅಂತಂದರೆ ರೀ ಮನೆ ಅಡ್ಡಾಡಿ ಬರ್ತಾಳೆ ರೀ ನಮ್ಮ ತಂಗಿಗಂತ ಅಷ್ಟು ರೂಪಿಸ್ತಾಳ ಆಮೇಲೆ ನಾನೇ ಅಮ್ಮ ನನ್ನಿಂದನೇ ಅಮ್ಮ ನಾನು ಬಿಸಿಲಾಗ ಅಡ್ಡಾಡಿನಲ್ಲಮ್ಮ ಅದಕ್ಕೆ ನನಗೆ ಬಂದಿದೆ ಜ್ವರ ಅಂತ ಹೇಳಿದ್ರೆ ಒಪ್ಪಿಕೊಂಡಿದ್ದದಕ್ಕೆ ನನಗೆ ಖುಷಿ ಒಂದು ಸೈಡು ಇನ್ನೊಂದು ಸೈಡು ಜ್ವರ ಫುಲ್ ಐತಲ್ಲ ಅಂತ ಇನ್ನು ನಮ್ಮ ಯಜಮಾನ್ರಿಗೆ ಕೇಳಿದ್ರೆ ಆಸ್ಪತ್ರೆಗೆ ಏನಾನ ಹೋಗೋಣ ಅಂತ ನಾನಿಲ್ಲ ಹೊಳ್ರಿ ಇವತ್ತೊಂದು ದಿನ ನೋಡಿ ನಾನು ನಾಳೆ ಹೋಗೋಣ ಅಂತ ಅಂದ್ಕೊಂಡೆ ಇನ್ನು ಮನೆ ಇದು ಸಿರಪ್ಗಳು ಹಾಕಿದೆ ಇನ್ನು ಕಡಿಮೆ ಆಗ್ತೈತೇನೋ ಅಂತ ಇನ್ನು ರಾತ್ರಿಗೆ ಅಡುಗೆನೂ ಮಾಡೋಣ ಅಂತೇಳಿ ನಾವು ಗೋಧಿ ಹಿಟ್ಟು ಕಲಸ್ಕೊಂತಿದ್ದೀನಿ ರೀ ನಾನು ಚಪಾತಿ ಹಿಟ್ಟು ಯಾವಾಗಲೂ ಮಾಡ್ಬೇಕಂದ್ರೂ ರಾತ್ರಿ ಅನ್ನ ಇಲ್ಲಾಂದರೆ ಬೆಳಿಗ್ಗೆ ಕಲಸಿಟ್ಟು ಹೋಗ್ತಿದ್ದೀನಿ ಇವಾಗ ಬರೋಕ್ಕಿಲ್ಲ ಮಾಡ್ತಿದ್ದೀನಿ ಅಂದರೆ ಅದು ಇವಾಗೆ ಎಷ್ಟಾದರೂ ಅಪ್ಪ ಚಪಾತಿ ಮಾಡ್ಬೇಕಂದ್ರೆ ನನಗೆ ಇಷ್ಟನೇ ಇಲ್ಲ ರೀ ಕಲಸ್ಬೇಕು ಲಟ್ಟಿಸ್ಬೇಕು ಸುಡಬೇಕು ಎಣ್ಣೆ ಹಾಕಬೇಕು ಅದು ಹೊಗೆ ಬರ್ತೈತಲ್ಲ ರೀ ನನಗೆ ಆಗೋದೇ ಇಲ್ಲ ಮನೆ ತುಂಬ ತುಂಬ್ಕೊಂಬಿಡ್ತೈತೆ ಅದು ಜಲ್ದಿ ಹೊರಕ್ಕೆ ಹೋಗೋದಿಲ್ಲ ಫ್ಯಾನೆಲ್ಲ ಆಫ್ ಮಾಡಿದ್ರೆ ಮಾತ್ರ ಹೊರಗೆ ಹೋಗಿ ಹೋಗ್ತಾವೆ ಇಲ್ಲದ್ರೆ ಮನೆ ತುಂಬ ಆಗ್ಬಿಡ್ತಾವೆ ಅದಕ್ಕೆ ನನಗೆ ಇಷ್ಟನೇ ಆಗೋದಿಲ್ಲ ಇನ್ನು ಏನಾನಾಗಲಿ ಅಂತ ನಮ್ಮ ಯಜಮಾನ್ರಿಗೆ ಕೇಳ್ಯಾರ ಅಂತ ಮಾಡ್ತಿದ್ದೀನಿ ಯಾವಾಗಾದರೂ ನಮ್ಮ ಯಜಮಾನ್ರಿಗೆ ಒಂದು ಹೇಳ್ತೀನಿ ಅಡುಗೆ ನಾನು ಮಾಡೋದೊಂದು ನನಗೆ ಯಾವ್ದು ಅನುಕೂಲ ಆಗ್ತೈತೆ ಅದು ಮಾಡಿಬಿಡ್ತೀನಿ ಆದರೆ ಹೇಳೋದನ್ನ ನಾನೇ ಇದು ಮಾಡ್ತೀನಿ ಅದು ಮಾಡ್ತೀನಿ ಅಂತ ಮತ್ತು ಆಮೇಲೆ ಇದ್ರೆ ಇರ್ಲಿ ಬಿಡು ಇದು ಬೇಗ ಆಗ್ತೈತೆ ಇದನ್ನೇ ಮಾಡಿಬಿಡೋಣ ಅಂತ ಇನ್ನು ನಾನು ಹಿಟ್ಟು ಕಲಿಸುವಾಗ ನಮ್ಮ ಯಜಮಾನ್ರು ನೋಡ್ರಿ ನೀನೊಂದು ವೀಡಿಯೋ ಮಾಡಿಯಲ್ಲ ನಿಜ ನೋಡು ಇದಕ್ಕೊಂದು ಪ್ರೂಫು ಹೆಣ್ಮಕ್ಳು 25,000 ಪದಗಳು ದಿನಕ್ಕೆ ಯೂಸ್ ಮಾಡ್ತಾರೆ ಅಂತ ತೋರಿಸ್ತಿದ್ದಾರೆ ಯಾವುದಿಲ್ಲ ಬಿಡ್ರಿ ನಾನು ಸ್ವಲ್ಪನೇ ಮಾತಾಡೀನಿ ನನ್ನ ವೀಡಿಯೋ ಎಷ್ಟೈತೆ ಅಷ್ಟಕ್ಕೆ ಮಾತಾಡಿ ನಾನು ಅಂದರೆ ನೋಡು ಪ್ರೂಫ್ ತೋರಿಸ್ತೀನಿ ನೋಡು ಅಂತ ಫೋನಲ್ಲಿ ತೋರಿಸ್ತಿದ್ದಾರೆ ನಾನು ನಿಮಗೂ ತೋರಿಸ್ತಿದ್ದೀನಿ ನೋಡ್ರಿ ಕಾಣೋದಿಲ್ಲ ಇನ್ನು ಅಷ್ಟರಲ್ಲಿ ಹಿಟ್ಟೆಲ್ಲ ಕಲಸಿ ಆದಮೇಲೆ ನಮ್ಮ ಯಜಮಾನ್ರು ತಮಾಷೆ ಮಾಡ್ಕೊಂಡು ಕುಂತಿದ್ರೆ ಅಷ್ಟರಲ್ಲಿ ನಮ್ಮ ಯಜಮಾನ್ರವ್ರು ಸ್ವಸ್ಥರು ಬಂದ್ರು ರೀ ಅವ್ರ ಅತ್ತೆ ಮಕ್ಕಳು ಮತ್ತು ಅವರ ಮಾವನವ್ರ ಮಕ್ಕಳು ಬಂದು ನಮ್ಮ ತಮ್ಮನವ್ರದ್ದು ಮದುವೆ ಇದೆ ಅಂತ ಕಾರ್ಡ್ ಕೊಡೋಕೆ ಬಂದಿದ್ದಾರೆ ಇನ್ನು ವೀಡಿಯೋ ಮಾಡ್ತಿದ್ರೆ ಮಮ್ಮ ನಂದು ವೀಡಿಯೋ ಮಾಡಮ್ಮ ನನ್ನ ಮಕ್ಕ ಬರಬಾರ್ದು ಮಮ್ಮ ನನಗೆ ಇಷ್ಟ ಆಗಲ್ಲ ನೋಡು ಮಮ್ಮ ನೀನು ವೀಡಿಯೋ ಮಾಡಿದ್ರೆ ನಾನು ಕಾರ್ಡ್ ಕೊಡಲ್ಲ ಅಂತ ಮಕ್ಕ ಕಡೆ ತಿರ್ಸ್ಕೊಂಡಾಳ ಆಯ್ತೋಳು ನೀನು ಎಷ್ಟೊತ್ತಾದ್ರೆ ಹಂಗೆ ನಿಂತ್ಕ ನಾನು ಹಿಂಗೆ ತಕ್ಕಂಡು ನಿಂತ್ಕೊಂತಂತ ನಮ್ಮ ಯಜಮಾನ್ರು ತಮಾಷೆ ಮಾಡೋಕ್ಕಿಲ್ಲ ಸರಿ ಮಮ್ಮ ತಗಮಮ್ಮ ಅಂತೇಳಿ ಮದುವೆ ಕಾರ್ಡ್ ಕೊಡ್ತಿದ್ದಾರೆ ನಮ್ಮ ಯಜಮಾನ್ರು ಎಲ್ಲರಿಗಿನ್ನ ಇಲ್ಲಿ ಕಾರ್ಡ್ ಕೊಡ್ತಿದ್ದಾರಲ್ರಿ ಅವ್ರಿಗೆ ಭಾಳ ಅಂದರೆ ಭಾಳ ತಮಾಷೆ ಮಾಡ್ತಾರೆ ಯಾಕೆಂದ್ರೆ ಅವ್ರ ಸೋದರತ್ತೆ ಮಕ್ಕಳು ಇವರು ಇನ್ನು ಮದುವೆ ಕಾರ್ಡ್ ನನಗೆ ಕೊಡೋಕೆ ಬಂದರೆ ಇನ್ನೊಂದು ತಂಗಿ ಹೇಳ್ತಿದ್ದಾಳೆ ಅಕ್ಕನಿಗೆಲ್ಲ ಮಾಮಕ್ಕೆ ಕೊಡು ಮದುವೆ ಕಾರ್ಡ್ ಅಂತೇಳಿ ಇನ್ನು ಮಾಮಕ್ಕೆ ಕೊಡೋಕೆ ಹೋದರೆ ಮಾಮ ನನಗೆ ಬೇಡ ಹೋಗಿ ನಿಮ್ಮ ಅಕ್ಕಗೆ ಕೊಡು ಅಂತ ತಮಾಷೆ ಮಾಡ್ತಿದ್ದಾರೆ ಹೋಗಿ ಮಾಮ ಯಾರಿಗೊಂದು ನಾನು ಕೊಟ್ಟು ಹೋಗ್ತೀನಿ ಅಂತೇಳಿ ಕೊಡ್ತಿದ್ದಾಳೆ
ನಾನು ಕೇಳ್ತಿದ್ದೀನಿ ಯಾರ್ದು ಮದುವೆ ಹೆಂಗೆ ಎತ್ತಾಗ ಅಂತ. ಮತ್ತು ಮದುವೆ ಕಾರ್ಡ್ ಕೊಡೋಕೆ ಬಂದಾಗ ನಾವೆಲ್ಲ ಕೇಳಬೇಕು ಹೌದಿಲ್ಲ ರೀ? ಅದಕ್ಕೆ ನಾನು ಕೇಳ್ತಿದ್ದೀನಿ. ಎಲ್ಲ ಹೇಳಿ ತಗಾಕ ನೀನು ಇನ್ನೂ ಏನೇನೋ ಕೇಳ್ತೀಯ ಅಂತೇಳಿ ಕೈಯಾಗಿಟ್ಟಿದ. ಇನ್ನು ಹೋಗ್ತಾ ಹೋಗ್ತಾ ಇನ್ನು ಬಾಯಿಗೆ ಏನೇನು ಬೇಕು ಇನ್ನೂ ಅನಿಸ್ತೇನೋ ಗೊತ್ತಿಲ್ಲ. ಇನ್ನು ಅಲ್ಲಿ ಮನ್ಯಾಗ ಸೌತೆಕಾಯಿ ಕಂಡು ರೀ ನಾವು ತಗೊಂಡಿದ್ದಾಳ ತೊಳ್ಕೊಂಡು ಉಪ್ಪು ಖಾರ ಹಾಕ್ಯಂಡು ತಿನ್ನು ಅಂದರೆ ಬಿಡಕ ನನಗೆ ಅಷ್ಟು ಓಪಿಗೆ ಇಲ್ಲ ಅಂತ ಹಂಗೆ ಆ ಗಲೀಜಿರೋ ಸೌತೆಕಾಯಿನ ಕಟ್ ಮಾಡ್ಕೊಂಡು 4 ಹೋಳು ಮಾಡ್ಕೊಂಡು ಹೋಗ್ತಿದ್ದಾಳ. ಆ ತಿನ್ನೋರ ಕತೆ ಮುಗೀತಿನ್ನ ಬೇರೆ ಆಗ್ಬೇಕಿನ್ನ ಹಂಗೆ ಮಾಡ್ತಿದ್ದಾಳ ನೋಡ್ರಿ. ಇನ್ನೊಂದೆರಡು ತಗೊಂಡು ಕಟ್ ಮಾಡ್ಕೊಂಡು ಹೋಗಂದ್ರೆ ಇಲ್ಲಕ್ಕ ಹೋಗ್ಬೇಕು ಕಾರ್ಡ್ ಕೊಡಬೇಕು ಬೈತಾರ ಇನ್ನು ಇಲ್ಲೇ ಇದ್ರ ಅಂತಕಂತ ಹೋಗ್ತಿದ್ದಾಳ ನೋಡ್ರಿ. ನಾ ಮದುವೆ ಕಾರ್ಡ್ ಕೊಟ್ಟಿದ್ದಾರೆ. ಮದುವೆ ಕಾರ್ಡ್ ಕೊಟ್ಟು ಇನ್ನು ನಾನು ನೋಡ್ತಿದ್ದೀನಿ ಹೇಗಿದೆ ಹೇಗಿಲ್ಲ ಅಂತ. ಫಸ್ಟ್ ಅದೇ ಅಲ್ರಿ ಹೆಣ್ಮಕ್ಳು ಮಾಡೋದು, ಯಾರನ್ನ ಏನೇನು ಬಂದು ಕೊಟ್ಟಾರ ಅಂದರೆ ಹೆಂಗಿದೆ ಹೆಂಗಿಲ್ಲ ಅಂತ ನೋಡ್ತಿದ್ವಿ ಓದ್ತಾ ಇದ್ದೀವಿ ರೀ. ಇನ್ನು ಓದ್ತಾ ಇರುವಾಗ ಏನು ಒಬ್ಬ ಸ್ವಸ್ತ್ರಗೂ ಹೆಸರಿಲ್ಲಲ್ಲ, ಎಲ್ಲ ತಮ್ಮ ಯಾರ್ದು ಆಸೆ ಇಲ್ಲಲ್ಲ ಅಂತ ನಾನು ತೋರಿಸ್ತಾ ಇದ್ದೀನಿ. ನಿಮಗೂ ಕರಿತಿದ್ದೀನಿ ಬರ್ರಿ ನಮ್ಮ ತಮ್ಮನ ಮದುವೆಗೆ ಬಂದು ಹೊಟ್ಟೆ ತುಂಬ ಊಟ ಮಾಡಿಕೊಂಡು ನಮ್ಮ ತಮ್ಮನ ಕುಟುಂಬನ ಆಶೀರ್ವದಿಸಿ ಹೋಗ್ಬೇಕಂತ ಕೇಳ್ಕೊತಾ ಇದ್ದೀನಿ ರೀ. ಇನ್ನು ನಮ್ಮ ಯಜಮಾನ್ರು ಓದ್ತಾ ಇದ್ದಾರೆ ರೀ. ನಾನು ಓದಿಲ್ಲ, ಸುಮ್ಮನೆ ಹೆಂಗಿದೆ ಏನಿಲ್ಲ ಅಂತ ನೋಡ್ತಿದ್ದೀನಿ. ಇನ್ನು ನಮ್ಮ ಯಜಮಾನ್ರು ಗಟ್ಟಿ ಓದ್ತಾ ಇದ್ದಾರೆ. ಅವರು ಅಳಿಯಂದ್ರು ಮದುವೆ ಪತ್ರಿಕೆಯನ್ನು ಇನ್ನು ನಾನಿದ್ದು ಅಡುಗೆ ಮಾಡ್ಕೊಳೋಣ, ಮನೆ ಕೆಲಸ ಮಾಡ್ಕೊಂಡು ಆಮೇಲೆ ಅಡುಗೆ ಮಾಡ್ಕೊಳೋಣ ಅಂತ ಎದ್ದೇಳ್ತಾ ಇದ್ದೀನಿ ರೀ. ನಮ್ಮ ಯಜಮಾನ್ರು ಏನು ಎದ್ದೇಳ್ತಿ ಕೂತ್ಕ ಅಂತ ಹೇಳ್ತಿದ್ರೆ, ಇಲ್ಲಪ್ಪ ನಾನು ಅಡುಗೆ ಮಾಡಬೇಕು, ಚಪಾತಿ ಅಂದರೆ ನನಗೆ ಆಗೋದಿಲ್ಲ, ಫಸ್ಟ್ ಅದು ಮುಗಿಸ್ಬಿಟ್ರೆ ನಾನು ದೊಡ್ಡ ಕೆಲಸ ಮುಗ್ದಂಗೆ ಅಂತ ಇದ್ದೀನಿ. ನಮ್ಮ ಯಜಮಾನ್ರು ನಮ್ಮ ಮಗಳಿಗೆ ಒಂದು ದಿಂಡು ಕೊಟ್ಟಿದ್ದಾರೆ ಮಕ್ಕಳು ಅಂತ. ಮಕ್ಕೊಂಬಿಡ್ತಿದ್ದಾಳೆ ರೀ, ಅಷ್ಟು ಜ್ವರ ಬಂದುಬಿಟ್ಟವ. ಅದಕ್ಕೆ ಇನ್ನು ಒಂದು ಸೈಡ್ ಮಲ್ಕೊಂಡಿದ್ದಾಳೆ ನೋಡಿರಿ. ಎಷ್ಟು ಗಟ್ಟಿಗೆ ನಮ್ಮ ಯಜಮಾನ್ರು ಮದುವೆ ಕಾರ್ಡ್ ಓದ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆ ತೊಳೆದಿದ್ದ ಪಾತ್ರೆ ಎಲ್ಲ ಬಾರ್ಲೊಕ್ಕೋಣ ಅಂತೇಳಿ ಇನ್ನು ಬಾರ್ಲೊಕ್ಕೊತಾ ಇದ್ದೀನಿ ರೀ ಸಾಮಾನು. ಯಾಕೆಂದರೆ ಮತ್ತೆ ರಾತ್ರಿಗೂ ತೊಳೆದು ಬಿಡಬೇಕು, ಇಲ್ಲ ಬೆಳಿಗ್ಗೆ ಮಾಡ್ಕೊಳ್ಳೋಣ ಅಂದರೆ ಆಗ್ಲಾರದ ಕೆಲಸಗಳು ಇವೆಲ್ಲ. ಇನ್ನು ಸಾಯಂಕಾಲ ಹೊತ್ತರಿ ಕೆಲಸ ಮಾಡೋದು ಸ್ಟಾರ್ಟ್ ಮಾಡಿದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡ್ತೀವಿ. ಇಲ್ಲಾಂದರೆ ಆ ಕೆಲಸ ಮಾಡೋಕ್ಕೆ ಹೋಗಿಲ್ಲ ಅಂತಂದರೆ ಅಸಲು ಒಂದು ಕೆಲಸನೂ ಮುಟ್ಟೋದಿಲ್ಲ ರೀ. ಮನೆ ಅನ್ನೋದು ಗಲೀಜು ಗೊಬ್ಬಾಗಿರ್ತೈತೆ. ಇನ್ನೊಂದು ನನಗೆ ಅನಿಸುತ್ತೆ, ಅಪ್ಪ ಕೆಲ್ಸಕ್ಕೆ ಹೋಗಿ ಬಂದು ಇಷ್ಟು ಮಾಡ್ಕೊಂಡಿದ್ದೀನಿ, ನಂದು ಹೆಚ್ಚೇನು ಬಿಡು ಅಂತ ಅನ್ಕೊಂತಿರ್ತೀನಿ. ನಿಮಗೇನು ಅನಿಸ್ತೈತೆ ರೀ? ಕೆಲ್ಸಕ್ಕೆ ಹೋಗಿ ಬಂದು ಮಾಡ್ಕೊಳೋ ಕೆಲಸ ಹೆಚ್ಚೇ ಅದನ್ನು ನಮ್ಮಂಗೆ ಮಾಮೂಲೆ ಮನೆಗಿದ್ದವ್ರು ನಂಗೆನಾ ಅಂತ ಹೇಳ್ತೀರಾ? ಕಮೆಂಟ್ ಮಾಡಿರಿ. ಇಲ್ಲಿ ನೋಡಿರಿ, ನಾನು ಪಾತ್ರೆ ಬಾರ್ಲಾಗ್ತಿದ್ದೀನಿ, ಎಲ್ಲ ಸಾಮಾನು ಜೋಡಿಸ್ಕೊತಿದ್ದೀನಿ. ನಮ್ಮ ಸಣ್ಣ ಮಗಳು ಬಂದಿದ್ದಾಳೆ. ನಾನು ಮೇಲೆ ಇಟ್ಕೊಂಡು ಎಲ್ಲ ಬೇಗ ಮಾಡ್ಕೊಳೋಣ ಅನ್ನೋಷ್ಟರಲ್ಲಿ ಬಂದು, ಅಮ್ಮ ನಾನು ಕೊಡ್ತೀನಿ ನೀವೆಲ್ಲ ಒಂದೊಂದು ಇಡ್ರಿ ಅಂತ ಹೇಳಿದ್ಲು. ಇಲ್ಲೋಳಮ್ಮ ನಾನು ಮಾಡ್ಕೊತೀನಿ ಅಂದರೆ ಇನ್ನು ಹತ್ತಲ್ರಿ, ಇನ್ನು ಸುಮ್ಮನೆ ಎದಕ್ಕಪ್ಪ ಬರೋಗಿಲ್ಲ ಇವೇ ಇಲ್ಲಿ ಇವ್ರು ಗೋಳು ಕೇಳ್ಕೊಂತಿರ್ಲಿ ಅಂತ ಸರಿ ಅಂತ ಇನ್ನು ಕೆಳಗಿಟ್ಟಿದ್ದೀನಿ. ಒಂದು ಕೊಡ್ತಾಳ್ರಿ, ಇನ್ನೊಂದು ಅನ್ನೋವರೆಗೆ ಹಂಗೆ ಇರ್ತಾಳ್ರಿ. ಅಂದಾಗ ಮತ್ತೊಂದು ತಗೊಂತಾಳೆ ಕೊಡ್ತಾಳೆ. ಅಮ್ಮ ಹಿಂಗಾಗಿದ್ರೆ ಆಗೋದಿಲ್ಲಮ್ಮ, ಸರಿ ಇದು ಯಾರಿಗೇನು ಕೊಟ್ಟು ಬಂದ್ಬಿಡು ಅಂತ ಅಮ್ಮನ ಕಳಿಸ್ಬಿಟ್ಟಿರಿ. ಇನ್ನು ಮನೆಗೆ ಕೆಲಸ ಮಾಡ್ಕೊಳೋ ವಿಷಯದಲ್ಲಿ ಬಂದುಬಿಟ್ರಿ, ನನಗೊಂದು ಪಾತ್ರೆ ಬಾರ್ಲಾಗಬೇಕು ಜೋಡಿಸ್ಕೋಬೇಕಂದ್ರೆ ಆಗೋದೇ ಇಲ್ಲ ರೀ. ನನಗೆ ಅನ್ಸ್ಬಿಟ್ಟಿಗೆ ನನಗೆ ಒಂದೇ ಅಲ್ಲ, ಪ್ರತಿಯೊಂದು ಹೆಣ್ಮಕ್ಳಿಗೆ ಈ ಫೀಲ್ ಇರುತ್ತೆ ಅನಿಸುತ್ತಾ. ಯಾಕೆಂದರೆ ಎಷ್ಟು ಜೋಡಿಸ್ದಂಗೆಲ್ಲ ಅದೇ ಲೆಕ್ಕದಾಗ ಜೋಡಿಸ್ಬೇಕು, ಅದೇ ಜಾಗದಾಗ ಇಡಬೇಕು ಅಂದರೆ ಆಗೋದಿಲ್ಲ ರೀ. ಒಂದು ಸಲ ಮಾಡ್ತೀವಿ, ಇನ್ನೊಂದು ಸಲ ಹೋಗ್ಲಿ ಬಿಡಪ್ಪ ಎಷ್ಟಂತ ಜೋಡಿಸ್ಬೇಕು ಅಂತ ಅನಿಸ್ತೈತೆ. ಇಲ್ಲಿ ನೋಡಿರಿ, ಅಡುಗೆ ಮನೆಯಲ್ಲೂ ಸಹ ಅಷ್ಟೇ, ಇವೆಲ್ಲ ನಾವು ಒಂದು ಕಡೆಯಿಂದ ಜೋಡಿಸ್ಕೊಂಬರೋಕ್ಕಿಲ್ಲ. ಮತ್ತು ಅಡುಗೆ ಎಂಬಂಥ ಯುದ್ಧವನ್ನು ಸ್ಟಾರ್ಟ್ ಮಾಡಿದಾಗ ರೀ ಮತ್ತೆ ಅವೆಲ್ಲ ಆಯುಧಗಳು ತೆಗಿಬೇಕು ರೀ. ಅಡುಗೆ ಮಾಡುವಾಗ ಒಂದು ಆಯುಧ ಇಲ್ಲಾಂದರೆ ಅಡುಗೆ ಆಗೋದಿಲ್ಲ ರೀ. ಒಂದು ಕಡೆ ಎಲ್ಲ ಆಯುಧಗಳು ಜೋಡಿಸಿರ್ತೀನಿ, ಮತ್ತು ಇನ್ನೊಂದು ಕಡೆಯಿಂದ ಆಯುಧಗಳೆಲ್ಲ ತೊಗೊಂಡು ಯೂಸ್ ಮಾಡ್ಕೋಬೇಕು. ಈ ಯೂಸ್ ಮಾಡಿದಾಗ ಮತ್ತೆ ಆಯುಧಗಳೆಲ್ಲ ಒಂದು ಕಡೆ ಜೋಡಿಸ್ಬೇಕಪ್ಪ. ಇದೆಲ್ಲ ಮುಗಿಲಾರ್ದು, ಹೆಣ್ಮಕ್ಳ ಜೀವನ ಮುಗಿಲಾರ್ದು ರೀ. ಹೊರಗೆ ಹೋಗಿ ಎಷ್ಟಾದರೂ ಮಾಡಿ ಬರ್ಬೋದು ರೀ. ಮನ್ಯಾಗ ಮಾಡಾಕ್ಬೇಕಂದ್ರೆ ದೇವರು ಕಾಣ್ತಾನೆ ರೀ. ಮಾಡಿಲ್ಲ ಅಂದ್ರೆ ಮನೆಗೆ ಸಮಾಧಾನ ಇರಲ್ಲ ರೀ. ಮನೆ ಕ್ಲೀನ್ ಇದ್ದರೆ ಸಮಾಧಾನ ಇರ್ತೈತೆ, ಮನೆ ಕ್ಲೀನ್ ಇಲ್ಲಾಂದ್ರೆ ಒಂಥರ ಯುದ್ಧ ಸ್ಟಾರ್ಟ್ ಆಗಿಬಿಡ್ತೈತೆ ರೀ ಮನೆಯಲ್ಲಿ. ಒಂದು ಕಡೆ ಎಲ್ಲ ಜೋಡಿಸಿದ್ದೀನಿ, ಮತ್ತಿನ್ನು ಸ್ವಲ್ಪ ಹೊತ್ತಿಗೆಲ್ಲ ಆಗ್ತೈತೆ. ಇವೆಲ್ಲ ಡಬ್ಬೆಗಳೆಲ್ಲ ಕೆಳಗಿದಾವೆ ರೀ. ಮೇಲೂ ಸಹ ಹೆಂಗೆ ಸಿಕ್ಕರೆ ಹಂಗೆ ಇಟ್ಕೊಂಡಿದ್ದೀನಿ. ಆದರೆ ನನಗೆ ಟೈಮ್ ಇರೋದಿಲ್ಲ ರೀ, ಇದ್ದಾಗ ಮಾಡ್ಕೊತೀನಿ. ಮತ್ತು ಆಮೇಲೆ ಅದೇ ಅಂತೀನಲ್ಲ ರೀ, ಅರ್ಧ ಗಂಟೆ ಮತ್ತು ಯುದ್ಧ ಸ್ಟಾರ್ಟ್ ಆದಾಗ ಅವೆಲ್ಲ ತಗೋಬೇಕಾಗ್ತೈತಲ್ವ, ಮತ್ತು ಆಮೇಲೆ ಹಿಂಗೆ ಆಗ್ತಿದೆ. ಅದಕ್ಕೆ ಮೇಲೊಂದು ಅಲಿಗೆ ಹಾಕ್ಸ್ಕೊಂಡು ಅವೆಲ್ಲ ಜೋಡಿಸ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಹೇಳಿದ್ದೀನಿ ನಮ್ಮ ಯಜಮಾನ್ರಿಗೆ, ಹ್ಞೂ ಅಂತ ಹೇಳಿದಾರೆ. ಏನಾಗ್ತೈತೆ ಗೊತ್ತಿಲ್ಲ ನೋಡಿರಿ. ಹೇಳ್ದಂಗೆ ಕ್ಲಿಪ್ಗಳು ರೀ, ಬಟ್ಟೆಗೆ ಒಂದೆರಡು ಇಟ್ಟಿರ್ತೀವಲ್ಲ, ಆ ಡಬ್ಬೆ ತೆಗೆದು ಅದ್ರಾಗ ಇಡೋಷ್ಟು ಓಪಿಗೆ ಇರೋದಿಲ್ಲ. ಎಲ್ಲಿ ಕೈ ಕೊಟ್ಟಿರ್ತಾರೆ ಅಲ್ಲೇ ಅದನ್ನು ಕ್ಲಿಪ್ಪು ಕಿಟಕಿಯನ್ನು ಎಲ್ಲ ಕಟ್ಟೆ ಮ್ಯಾಗನ್ನು ಇಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಇನ್ನು ಕ್ಲೀನ್ ಅನ್ನೋ ವಿಷಯದಾಗ ಬಂದಾಗ ಅವೆಲ್ಲ ತೆಗ್ಬಿಡೋದು. ಮತ್ತು ಆಮೇಲೆ ಕ್ಲಿಪ್ ತೆಗಿ, ಕೈ ಕೊಟ್ಟಾಗ ಕಿಟಕಿಗಿಡು, ಅಲ್ಲಿ ಇಡು, ಇಲ್ಲಿಡು, ಮುಗೀತು ರೀ ಇಷ್ಟೇ. ಇಲ್ಲಿ ನೋಡಿರಿ, ನಮ್ಮ ಯಜಮಾನ್ರು ಮಕ್ಕಳಿಗೆ ಕ್ಯಾರೆಟ್ ತುರಿದು ಕೊಟ್ಟಿದ್ದಾರೆ. ಇನ್ನು ಹುಡುಗರು ಕ್ಯಾರೆಟ್ ತಿಂದಿದ್ದಾರೆ ರೀ. ನಮ್ಮ ಮನೆಗೆ ಬಂದು ನಾನು ಅವೆಲ್ಲ ತಕ್ಕಂತ ಇದ್ದೀನಿ. ನನಗೆ ಒಬ್ಬರು ಸಹ ಒಂದು ತುಳಿದು ಕೊಟ್ಟಿಲ್ಲ ನೋಡಿರಿ. ಅವ್ರವರೇ ಮಾಡ್ಕೊಂಡ್ರೆ ಅವರವರೇ ಉಂಡಾರ. ಏನು ಮಾಡ್ಬೇಕು ನೋಡಿರಿ, ನಮ್ಗೆ ಏನನ್ನು ತಿನ್ನಬೇಕಂದ್ರೆ ನಾವಾಗೆ ಮಾಡ್ಕೋಬೇಕು. ಅದೇ ಗಂಡಂದ್ರಿಗೆ ಏನನ್ನ ತಿನ್ನೋಕೆ ಕೊಡಬೇಕಂದ್ರೆ ಇದು ಬೇಕಾ ಅದು ಬೇಕಾ ಅಂತ ಕೇಳಬೇಕಾಗ್ತೈತೆ. ನಮಗಂತೂ ಕೇಳೋರು ಯಾರು ಇರೋದಿಲ್ಲ. ಹಂಗೇನನ್ನ ನೋಡಿರಿ, ನಿಮ್ಮದೇ ನಾವು ಆಲೋಚನೆ ಮಾಡ್ತೀವಿ, ನಮ್ಮ ಬಗ್ಗೆ ನೀವು ಏನನ್ನ ಆಲೋಚನೆ ಮಾಡ್ತೀರಾ ಅಂತ ಹೇಳಿದಾಗ ಆಯಿತು, ನಿನಗೆ ಏನು ಬೇಕು ಹೇಳು, ನೀನು ಏನು ಮಾಡ್ಬೇಕು ಹೇಳು ಅಂತ ಹೇಳ್ತಾರೆ. ನನಗೆ ಒಂದಿಷ್ಟು ಅಡುಗೆದಾಗ ಹೆಲ್ಪ್ ಮಾಡಿಬಿಡ್ರಿ ಅಂತ ಅನ್ಬೇಕು ರೀ, ಮುಗೀತು. ಅದು ಮಾತ್ರ ಆಗ್ಲಾರ್ದು ಕೆಲಸ
ಅಂತ ಹೇಳ್ತಾರೆ. ಏನೇ ಆಗಲಿ ರೀ ನಮ್ಮ ಯಜಮಾನ್ರು ಆಯ್ತು ಏನು ಬೇಕು ಹೇಳು, ಏನು ಮಾಡ್ಬೇಕು ಹೇಳು, ಮಾಡ್ತೀನಿ ಅಂತ ಹೇಳ್ತಾರೆ. ಆಯ್ತು ರೀ ಸ್ವಲ್ಪ ಅಡುಗೆದಾಗ ಹೆಲ್ಪ್ ಮಾಡಿರಿ, ನಾನು ಹೇಳಿದ ಕೆಲಸ ಸ್ವಲ್ಪ ಮಾಡಿಬಿಡ್ರಿ ಅಂದರೆ ಆಯ್ತು ಹೇಳು ಏನಂದರೆ ಅಡುಗೆದಾಗ ಹೆಲ್ಪ್ ಮಾಡಿರಿ, ಆಯ್ತು ನನ್ನಿಂದ ಆಗೋದಿಲ್ಲ, ಅದು ಸಾಧ್ಯ ಇಲ್ಲದ ಕೆಲಸ, ಅದು ಬಿಟ್ಟು ಬೇರೆ ಏನಾದರೂ ಹೇಳು ಮಾಡ್ತೀನಿ ಅಂತ ಹೇಳ್ತಾರೆ. ನಮಗೆ ಅದೇ ಇಂಪಾರ್ಟೆಂಟ್ ಅಲ್ರಿ. ಅಡುಗೆ ಆಗಿಬಿಟ್ರೆ ಎಲ್ಲ ಅರ್ಧ ಯುದ್ಧ ಆದಂಗೆ, ಇನ್ನು ಅರ್ಧ ಯುದ್ಧ ನಾವು ಆರಾಮಾಗಿ ಗೆದ್ದು ಬಂದುಬಿಡ್ತೀವಿ. ಆದರೆ ಅವರು ಕೇಳೋದೇ ಇಲ್ಲ, ಏನು ಮಾಡಬೇಕು. ಇನ್ನು ಕಟ್ಟೆ ಎಲ್ಲ ಕ್ಲೀನ್ ಮಾಡ್ಕೊಂಡು ಆದಮೇಲೆ ರೀ ನಾನು ಕಸ ಬೆಳಿಬೇಕು. ಕಸ ಬೆಳಿಬೇಕಂದ್ರೆ ನನಗೆ ಯಾರು ಅಡ್ಡ ಇರಬಾರ್ದು. ನಾನು ಸೈಲೆಂಟ್ ಥರ ಒಂದು ಬೆಲ್ ಹೊಡೆದ್ಬಿಡ್ತೀನಿ ರೀ, ಎಲ್ಲರೂ ಹೊರಗೆ ಹೋಗ್ರಿ ಕಸ ಬೆಳಿತೀನಿ, ಇಲ್ಲ ನಾನು ಕಸ ಬೆಳೆಯಲ್ಲ ಅಂತ ಅಂತೀನಿ. ಅವಾಗ ನಮ್ಮ ಯಜಮಾನ್ರಿ ಹೌದಮ್ಮ ನಿಮ್ಮ ಅಮ್ಮಗೆ ಅಡ್ಡ ಇರಬಾರ್ದಮ್ಮ ಕಸ ಬೆಳೆಯುವಾಗ ಅಂತ ಹೇಳ್ತಾರೆ. ಇನ್ನು ನನ್ನ ಮಗಳು ಹಂಗೆ ಮಕ್ಕೊಂತಿದ್ರೆ ಇನ್ನೂ ಮಕ್ಕೊಂಬಿಟ್ರೆ ಮತ್ತೆ ರಾತ್ರಿ ಮಕ್ಕೊಳ್ಳೋಂಗೆ ಆಗ್ತಾಳೆ, ಫುಲ್ ಜ್ವರ ಆಗ್ತಾವ ಮತ್ತೆ ಬೇಡ ಅಂತೇಳಿ ಮಗಳನ್ನ ಮೆಲ್ಲ ಕರ್ಕೊಂಡು ಹೊರಗೆ ಹೋದ್ರು. ನಾನು ಇನ್ನು ಹೊರಗಡೆ ಕಸ ಬೆಳೆಯೋಷ್ಟರಲ್ಲಿ ಮೊಟ್ಟೆನ ಕುಚ್ಚಾಕಿಡೋಣ, ಅದನ್ನು ಒಂದು ಕೆಲಸ ಆಗುತ್ತಲ್ಲ ಅಂತೇಳಿ ನಮ್ಮ ಮೊಟ್ಟೆ ಕುಚ್ಚಾಕಿಟ್ಟಿನಿ ರೀ. ಇಲ್ಲಿ ನೋಡ್ರಿ ನನ್ನ ಮಗಳು ಕ್ಯಾಮ್ರಾ ಮುಂದೆ ನಿಂತು ಹಾಯ್ ಹಾಯ್ ಅಂತ ಹೇಳ್ತಿದ್ದಾಳೆ. ತಾನು ಹಾಯ್ ಹೇಳೋದಲ್ದ ಅಲ್ಲಿ ಪ್ಯಾರಿಗೂ ಹೇಳ್ತಿದ್ದ ಹಾಯ್ ಬೋಲ್ ಪ್ಯಾರಿ, ಹಾಯ್ ಬೋಲ್ ಪ್ಯಾರಿ ಅಂತ. ಒಳಗಡೆ ಕಸ ಬೆಳೆಯಕಂತ ಹೋಗಿನ್ರಿ, ಇನ್ನು ತಾನು ಹುಚ್ಚೋಯ್ದಿದ್ದು ಸುಸುಗು ಮಾಡಿದ್ದು ಚಡ್ಡಿ ಕಾಣ್ತು. ಏನಮ್ಮ ಹಿಂಗಾಕಿ ಎಲ್ಲ ನೀನು ಗಲೀಜು ಅಂತಂದರೆ, ಇಲ್ಲಮ್ಮ ಫಾಸ್ಟ್ ಬಂದ್ಬಿಡ್ತು ಮಾಡಿಬಿಟ್ಟೆ ಅಮ್ಮ ಅಂತ ನನ್ನ ಮಗಳು ಹೇಳ್ತಿದ್ದಾಳೆ. ಏನು ಮಾಡೋಕೆ ಈಗ ಅಯ್ಯಮ್ಮನ ಬಡಿಬೇಕಾ ಹೇಳ್ರಿ ನೀವೇ, ಎಷ್ಟು ಸರಿ ಹೇಳ್ತೀನಿ ಹೊರಗಡೆ ಹೋಗಿ ಮಾಡಮ್ಮ ಅಂತ. ಓಕೆಮ್ಮ ಸರಿಯಮ್ಮ ನಾನು ಇನ್ನೊಂದು ಸರಿ ಮಾಡೋದೇ ಇಲ್ಲಮ್ಮ ಅಂತ ಹೇಳ್ತಾಳ್ರಿ. ಹಿಂಗೆ ಮಾಡ್ತಾಳೆ. ಇನ್ನು ನಾನು ತಗೊಂಡೋಗಿ ಹೊರಗೆ ಹಾಕೋಣಕ್ಕಿಲ್ಲ ಅಂತ ತಗೊಂಡೋಗಿ ಹೊರಗೆ ಹಾಕಿದಾಳೆ. ಅದನ್ನು ಹೊರಗೆ ಎಲ್ಲ ಹಾಕಿದಾಳ್ರಿ, ವಾಷಿಂಗ್ ಮಿಷಿನ್ ಮೇಲೆ ಹಾಕಂದ್ರೆ ತಗೊಂಡೋಗಿ ಇಲ್ಲಿ ಬಾಜು ಟಬ್ಬಾಗ ಹಾಕಿಲ್ರಿ. ಭಾಳ ಸೋಮಾರಿತನ, ಇವಾಗ ಇಷ್ಟು ಸೋಮಾರಿತನ ಮಾಡೋಕೆ ನೋಡ್ತಾಳೆ ರೀ. ಭಯಕ್ಕಿಲ್ಲ ಮತ್ತು ಆಮೇಲೆ ಹೋಗ್ತಾಳೆ, ಇಲ್ಲಾಂದರೆ ತನಗೆ ಏನು ಅನಿಸ್ತೈತೆ ಅದೇ ಮಾಡ್ತಾಳೆ. ದೊಡ್ಡಯ್ಯಮಿಲ್ಲ ಹೇಳಿದ ಬಂದು ನೀಟಾಗಿ ಕೇಳಿ ಆಯ್ತೊಳಮ್ಮ ಸರಿ ನೀವು ಹೇಳ್ದಂಗೆ ಮಾಡ್ತೀನಿ ಅಂತೇಳಿ ಮಾಡ್ತಾಳೆ. ಈ ಅಮ್ಮಾದ್ರೂ ಮಾಡೋದೇ ಇಲ್ಲ. ನಮ್ಮ ದೊಡ್ಡ ಮಗಳು ದಿನ ಒಂದು ರಂಗೋಲಿ ಹಾಕಿ ಶಾರ್ಟ್ಸಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತಿದ್ದೆ ರೀ. ನಮ್ಮ ದೊಡ್ಡ ಮಗಳು ಚೆನ್ನಾಗಿ ರಂಗೋಲಿ ಹಾಕ್ತಾಳೆ, ಅಂದರೆ ಹೇಳ್ಕೊಟ್ರೆ ಹಾಕ್ತಾಳೆ ರೀ, ಇಲ್ಲಾಂದರೆ ಇಲ್ಲ. ಆದರೆ ಆಮೇಲೆ ಇಂಟ್ರೆಸ್ಟ್ ರೀ ರಂಗೋಲಿ ಹಾಕೋದು ಅವೆಲ್ಲ ಸರಿ ಅಂತ ಪ್ರತಿದಿನ ಹಾಕ್ಸ್ತಾ ಇದ್ದೆ ರೀ. ಆದರೆ ಇವತ್ತು ಫುಲ್ ಆರಾಮಿಲ್ಲ, ಹಂಗೆ ಬೆಳಿಗ್ಗೆ ಒಂದು ರಂಗೋಲಿ ಹಾಕಿದಾಳೆ ರೀ. ಅಂದರೆ ಬೆಳಿಗ್ಗೆ ಚೆನ್ನಾಗಿದ್ಲು ಹಂಗಂತೇಳಿ ರಂಗೋಲಿ ಹಾಕ್ಸೀನಿ. ಮತ್ತೆ ಏನು ನಿನ್ನ ಜ್ವರ ಬಂದ್ರೂ ಹಾಕ್ಸಿಯಲ್ಲ ಅಂತ ಹೇಳ್ಬೇಡ್ರಿ, ಚೆನ್ನಾಗಿದ್ಲಂತೇಳಿ ಒಂದು ರಂಗೋಲಿ ಹಾಕ್ಸಿದ್ದೀನಿ. ಇನ್ನು ಆಯ್ತೀನಿ ರೀ, ಆವತ್ತಿನ ದಿನ ಹಾಕ್ಸೇ ಇಲ್ಲ ರಂಗೋಲಿಗಳು, ಅಪ್ಲೋಡ್ನೂ ಮಾಡೇ ಇಲ್ಲ. ಇನ್ನು ತಾನು ಆರಾಮಾದಮೇಲೆ ಮತ್ತೆ ರಂಗೋಲಿ ಸ್ಟಾರ್ಟ್ ಮಾಡ್ಬೇಕು ರೀ. ತಾನು ನೋಡ್ರಿ ಇಲ್ಲಿ ನನ್ನ ಮಗಳು ಇಲ್ಲಿ ಕುಂತಾಳ, ತನಗೆ ಆರಾಮಿದ್ದರೆ ಮಾತ್ರ ಮನೆಗೆ ಇರ್ತಾಳೆ ರೀ, ತನಗೆ ಆರಾಮಿಲ್ಲ ಅಂತಂದರೆ ಮನೆಗೆ ಇರಲ್ಲ ರೀ. ಇವಾಗ ಆರಾಮಿಲ್ಲ ರೀ, ಎಲ್ಲೆಲ್ಲಿಗೂ ಹೋಗ್ತಾನೆ ಇಲ್ಲ, ಮನೆಯಾಗೆ ಇದ್ದಾಳೆ. ಇಲ್ಲಿ ನೋಡ್ರಿ ನಾನು ರಂಗೋಲಿ ಹಾಕ್ತಿದ್ದೀನಲ್ಲ, ನನಗೆ ರಂಗೋಲಿ ಹಾಕೋಕ್ಕೆ ಬರೋದೇ ಇಲ್ಲ. ಯಾಕೆಂದರೆ ನಾನು ಸ್ಕೂಲಲ್ಲೋ ಯಾವಾಗೋ ಒಂದು ಸರಿ ಎಲ್ಲೋ ಅಂತಾಗ ಹಾಕ್ತಿದ್ದೆ, ಅಷ್ಟೊತ್ತಾಗಿ ನಾನು ಮನೆ ಕಡೆ ಅಂತೂ ಹಾಕ್ತಾ ಇದ್ದಿಲ್ಲ. ಮದುವೆ ಆದಮೇಲೆ ಹಾಕ್ತಾಯಿದ್ದೀನಿ, ಅದನ್ನು ಮದುವೆ ಆದಮೇಲೂ ಈ ಮನೆಯಾಗ ನಾನು ಬಂದಾಗಿಂದ ಹಾಕ್ತಿದ್ದೀವಿ ರೀ. ನಾನು ಅಲ್ಲಿದ್ದಾಗಾದರೆ ನಮ್ಮ ಹೆಣ್ಮಗಳೇ ಹಾಕ್ತಾಯಿದ್ಲು, ನನಗಿನ್ನ ಚೆನ್ನಾಗಿ ಹಾಕ್ತಾಳೆ, ಅದಕ್ಕೆ ತಾನೇ ಹಾಕ್ತಾಯಿದ್ಲು. ಅದೇ ಇನ್ನೊಂದು ಹೊಸ್ದಾಗಿ ಮದುವೆ ಒಂದಾಗಿತ್ತ, ಏನಂತ ತಪ್ಪು ಮಾಡಿಬಿಟ್ರೆ ಹೆಂಗಪ್ಪ ಬೇಡ ಸುಮ್ಮನೆ ಅಂತ ಹಾಕ್ತಿದ್ದಿಲ್ಲ. ಇನ್ನು ನಮ್ಮ ಹೆಣ್ಮಗಳು ಚೆನ್ನಾಗಿ ಹಾಕ್ತಾಳೆ ರೀ ರಂಗೋಲಿಗಳು. ನನಗೆ ರಂಗೋಲಿದಾಗ ಬಂದುಬಿಟ್ಟು ಎಲ್ಲ ರಂಗೋಲಿಕಿನ್ನ ಪರ್ಫೆಕ್ಟ್ ರಂಗೋಲಿ ಅಂದರೆ ಇದೊಂದೇ ಬರ್ತೈತೆ ರೀ. ಇದು ನಾನು ಬಂದುಬಿಟ್ಟು 8ನೇ ಕ್ಲಾಸಾಗ ಇದ್ದಾಗ ಕಲ್ತಿದ್ದೀವಿ, ಅದು ಇನ್ನಾದರೂ ನೆನಪೈತೆ. ಇದು ಬಿಟ್ಟು ಮತ್ತೆ ನನಗೆ ಬೇರೆ ಯಾವ ರಂಗೋಲಿ ಬರಲ್ಲ ರೀ. ಇನ್ನು ಕೈಯಿಂದ ಸುಮ್ಮನೆ ಯಾವುದೋ ಒಂದು ಗೀಚಿ ಹಾಕಿ ಬಂದುಬಿಡ್ತೀನಿ. ಇದೊಂದೇ ನೀಟಾಗಿ ಹಾಕ್ತೀನಿ. ಎಷ್ಟು ದಿನಕ್ಕಾದರೂ ಕೇಳ್ರಿ, ಯಾರಾನ ರಂಗೋಲಿ ಹಾಕಂತ ನನ್ನ ಕರೆದ್ರೂ ನಾನು ಹೇಳ್ತೀನಿ ರೀ ಇದೇ ರಂಗೋಲಿ ಹಾಕ್ತೀನಿ ನೋಡ್ರಿ ಅಂತ. ಇನ್ನೊಂದು ಹೇಳ್ಬೇಕಂದ್ರೆ ನಾನು ಯಾರೋ ಕರೆಯಲ್ಲ ಬಿಡ್ರಿ, ಅವರೇ ಚೆನ್ನಾಗಿ ಹಾಕ್ಯಂತಾರೆ ರಂಗೋಲಿಗಳು. ನೋಡಿರಿ ನಾನು ಹಾಕ್ತಿದ್ದೀರೋ ರಂಗೋಲಿ ನಿಮ್ಗೆ ಇಷ್ಟ ಆಗೈತಾ ಇಲ್ಲ ಅಂತ ಹೇಳ್ರಿ. ಹಳೆ ರಂಗೋಲಿ ಅಂತ ಹೇಳ್ಬೇಡ್ರಿ, ಯಾಕೆಂದರೆ ಪ್ರತಿ ಸಾರಿ ಹಾಕ್ದಾಗ ಇದು ನನಗೆ ಹೊಸ ರಂಗೋಲಿನೇ ಇದು. ನಮ್ಮ ಯಜಮಾನ್ರು ಸೈಡ್ ನಿಂತು ನೋಡ್ತಾ ಇದ್ದಾರೆ. ನಾನು ಆಮೇಲೆ ಇದೆಲ್ಲ ರಂಗೋಲಿ ಎಲ್ಲ ಹಾಕಿದ್ಮೇಲೆ ಹೇಗಿದೆ ನೋಡಿ ಹೇಳ್ರಿ ಅಂತ ಕರೆದ್ರೆ, ತಡಿ ನಾನು ಇನ್ನೂ ನೋಡಿ ಹೇಳ್ಬೇಕು ರಿಸಲ್ಟ್ ಹೆಂಗಿದೆ ಅಂತ. ಇನ್ನು ರಿಸಲ್ಟ್ ಹೇಳೋಕ್ಕೆ ಅಧಿಕಾರಿಗಳು ಬಂದು ನಿಂತ್ಕೊಂತ ಇದ್ದಾರೆ ರೀ. ನಾನು ನೋಡ್ತಿದ್ದೀನಿ ತಡಿ ಅಂತ ಹೇಳ್ತಿದ್ದಾರೆ. ನನ್ನ ಬಾಯಿಂದ ಮಾತು ಬರ್ಲಾರ ಮುಂಚೆನೇ ಅವರೇ ಹೇಳ್ತಿದ್ದಾರೆ. ನೋಡಿ ಹೆಂಗೆ ಹೇಳ್ತಿದ್ದಾರೆ ನೋಡಿರಿ, ಇದ್ರಾಗ ಇದು ಬರಬೇಕು, ಇನ್ನು ಇದ್ರಾಗ ಇದು ಬರಬೇಕು, ನೀನು ಹಿಂಗೆಲ್ಲ ರಂಗೋಲಿ ಹಾಕಿದರೆ ನಿನಗೆ ಮಾರ್ಕ್ಸ್ ಬರೋದಿಲ್ಲ, ಎಲ್ಲ ನೀನು ಫೇಲ್ ಆಗಿಬಿಡ್ತೀನಿ ನೋಡು ಅಂತೇಳಿ ಹೇಳ್ತಿದ್ದಾರೆ. ಇವಾಗ ಹಾಕಿದಾಗ ಓಕೆ ಇವಾಗ ಪರ್ಫೆಕ್ಟ್ ಐತೆ ನೀನು ರಂಗೋಲಿ ಅಂತ ಹೇಳ್ತಿದ್ದ. ಇನ್ನು ಅಷ್ಟರಲ್ಲಿ ನಮ್ಮ ಪಾಸ್ಟರ್ ಫೋನ್ ಮಾಡಿ ಇನ್ನು ವಾಟ್ಸಪ್ಪಿಗೆ ಹಾಕು ಮದುವೆ ಕಾರ್ಡು ಅಂತ ನಮ್ಮ ಯಜಮಾನ್ರಿಗೆ ಹೇಳಿದ್ದಾರೆ ಅಂತೀರಿ. ಇನ್ನು ಅವ್ರು ಹಾಕ್ತಾಯಿದ್ದಾರೆ, ನನಗಿಲ್ಲಿ ಅಡ್ಡ ಬಂದು ನಿಂತಿದ್ದಾರೆ. ಎಷ್ಟೊತ್ತನ ಹೇಳ್ತಿದ್ದೀನಿ ಸರಿ ರೀ ಅಂತ, ಆದರೆ ಅವ್ರು ಸರಿತಾ ಇಲ್ಲ. ರಂಗೋಲಿಯನ್ನು ಒಂದು ಲೆಕ್ಕಕ್ಕೆ ಹಾಕ್ತೀನಿ ರೀ. ಈ ಸೈಡ್ ಹಾಕ್ತಾರಲ್ರಿ ಅವಂತೂ ನನಗೆ ಅಸಲಿಗೆ ಬರೋದಿಲ್ಲ. ಒಂದು ವೇಳೆ ನಾನು ಹಾಕಬೇಕಂದ್ರೆ ಒಂದು ಯೂಟ್ಯೂಬಲ್ಲಿ ಹಂಗೆ ನೋಡಿ ಅಥವಾ ಇನ್ಸ್ಟಾಗ್ರಾಮಲ್ಲಿ ನೋಡಿ ಹಾಕ್ತೀನಿ ರೀ. ಇಲ್ಲಿ ನೋಡಿರಿ ಈ ಸೈಡು ಚೆನ್ನಾಗೇ ಬಂದಿಲ್ಲ, ಯಾಕೆಂದರೆ ಅವು ನನಗೆ ಬರೋಲ್ಲ. ಅದಕ್ಕೆ ಆದ್ರೂ ಹೆಂಗೋ ಬಂದಂಗೆ ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ ರೀ. ಹೇಗಿದೆ ಅಂತ ಹೇಳ್ರಿ ನನ್ನ ರಂಗೋಲಿ. ಮದುವೆ ಆಗ್ಲಾರ ಮುಂಚೆ ಅನ್ಕೊಂತಿದ್ವಿ ಮದುವೆ ಆದಮೇಲೆ ಹಿಂಗಿರಬೇಕು ಹಂಗಿರ್ಬೇಕಂತ. ಮದುವೆ ಆದಾಗ ನಾವು ಮದುವೆ ಆಗ್ಲಾರ ಮುಂಚೆ ಅನ್ಕೊಂತೀವಲ್ರಿ, ಅವು ಯಾವೂ ಆಗೋದೇ ಇಲ್ಲ. ಯಾಕೆಂದ್ರೆ ಉದಾಹರಣೆಗೆ ನಾನು ದಿನ ನೋಡ್ಕೊತೀನಲ್ಲ, ನಾನು ಅವಾಗ ಅನ್ಕೊತೆ ಈ ಕೆಲಸ ಹಿಂಗೆ ಮಾಡಬೇಕು, ಅಮ್ಮ ಇವ್ರು ಬೈಸ್ಕೊತಿದ್ದಾರೆ ನಾನು ಹಿಂಗೆ ಬೈಸ್ಕೊಬಾರ್ದಂಗೆ ಮಾಡಬಾರ್ದು ಅಂತ ಅನ್ಕೊತಿದ್ವಿ. ಆದರೆ
ಈಗ ನಾವು ಬಯಸ್ಕೊಳ್ಳೋರಂಗೆ ಯಾವ ಕೆಲಸನೂ ಮಾಡೋಕ್ಕೆ ಆಗೋದಿಲ್ಲ. ಎದಕ್ಕೆ ಹೇಳ್ತಿದ್ದೀನಿ ಅಂದರೆ ರೀ, ಇಲ್ಲಿ ನೋಡಿರಿ ಕತ್ಲಾಗಕತ್ತೈತೆ. ಆವಾಗ ನಾನು ಕಸ ಬಳಿದು ರಂಗೋಲಿ ಹಾಕಿದ್ದೀನಿ. ಬೆಳಕಿದ್ದಾಗೆ ಕಸ ಬಳಿದು ರಂಗೋಲಿ ಹಾಕ್ಬೇಕಂತಾರೆ. ಇನ್ನು 6:15 6:20 ಆಗೈತೆ ರೀ. ಅಷ್ಟಕ್ಕೆ ಎಷ್ಟು ಕತ್ಲಾಗೈತೆ. ಇನ್ನು ಮನೆಗೆ ಬಂದು ಇನ್ನು ನನ್ನ ಮಗಳನ್ನ ನೋಡಿ ನಮ್ಮ ಮಾತಾಡ್ಸೋಷ್ಟರಲ್ಲಿ ಇನ್ನೂ ಲೇಟ್ ಆಗಿಬಿಡ್ತು. ಇನ್ನು ನಾನು ಜಡೆ ಹಾಕ್ಕೊಂಬಂದು ನಮ್ಮ ಮಕ್ಕಳು ಎಲ್ಲ ಒರೆಸ್ಕೊತಾ ಇದ್ದೀನಿ ರೀ. ಇನ್ನು ನೆಕ್ಸ್ಟು ಅಡುಗೆಗೆ ರೆಡಿ ಆಗಬೇಕು. ಇವತ್ತು ನಾನು ಹೊಸ್ದಾಗಿ ಅಡುಗೆ ಮಾಡಬೇಕು ಅಂದ್ಕೊಂಡಿದ್ದೀನಿ ರೀ. ಹೊಸ್ದಾಗಿ ಇನ್ನೊಂದು ಮೊಟ್ಟೆ ಕುಚ್ಚಿ ಅದನ್ನೇ ಒಗ್ಗರಣೆ ಕೊಟ್ಬಿಡೋಣ, ಚಪಾತಿಗೆ ಚೆನ್ನಾಗಿರ್ತೈತೆ ಅಂದ್ಕೊಂಡೆ. ಆದರೆ ನಮ್ಮ ಯಜಮಾನ್ರು ಆಲೂಗಡ್ಡೆ ಹಾಕಿ ಮಾಡು ನೋಡೋಣ ಚೆನ್ನಾಗಿರ್ತೈತೇನೋ ಅಂತ. ಸರಿ ನಾನು ನೋಡೋಣ ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ ರೀ. ಆಲೋಚನೆ ಮಾಡಿದೆ ರೀ, ನನಗೆ ಕಡಾಯಾಗಿ ಹಾಕಿ ಮಾಡಿದ್ರೆ ಆಲೂಗಡ್ಡೆ ಬೆನೀತೈತಾ ಇಲ್ಲ ಅಂತ. ಯಾಕೆ ಬಿಡು ಮತ್ತೆ ಅದ್ರಾಗ ಬೆಂದಿಲ್ಲ ಅಂದರೆ ಕಷ್ಟ, ಸುಮ್ಮನೆ ಕುಕ್ಕರ್ಗೆ ಹಾಕಿ ಒಂದು 2 ವಿಷಲ್ ಬರೋವರೆಗೆ ಇಟ್ಬಿಡೋಣ ಅಂತ ಕುಕ್ಕರ್ಗೆ ಹಾಕ್ತಿದ್ದೀನಿ ರೀ. ಆಲೂಗಡ್ಡೆ ಒಂದು 6 ಹಾಕ್ಕೊಂಡು ಚೆನ್ನಾಗಿ ತೊಳೆದು ಅರಿಶಿಣ ಉಪ್ಪು ಹಾಕಿ ಒಲೆ ಮೇಲೆ ಇಡ್ತಿದ್ದೀನಿ ರೀ. ಇಲ್ಲಿ ನೋಡಿರಿ ನನ್ನ ಮೊಟ್ಟೆ ಅವಲೇ ರೆಡಿ ಆಗಿಬಿಟ್ಟವ. ಆಫ್ ಮಾಡಿನೂ ಒಂದು 10 ನಿಮಿಷ ಆಗಿತ್ತು ರೀ. ಇವಾಗ ಕುಕ್ಕರ್ ಇಡ್ತಿದ್ದೀನಿ. ಇವನು ಒಂದು 2 ವಿಷಲ್ ಬರೋವರೆಗೆ ಇಡ್ತೀನಿ. ಇನ್ನು ಸೈಡಿಗೆ ಬಂದುಬಿಟ್ರಿ ಇದಕ್ಕೆ ಮಸಾಲೆ ಬೇಕಲ್ಲ, ಅದಕ್ಕೆ ಒಂದು 4 ತುಂಡಷ್ಟು ಅಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ, ಅದಕ್ಕೆ ಬೇಕಾದಂಥ ಬೆಳ್ಳುಳ್ಳಿ. ಇನ್ನು ಯಾವಾಗಲೂ ಚಿಕನ್ ಮಾಡಿದ್ರು ಏನು ಹಿಂಗೆ ಪಲ್ಯ ಏನನ್ನ ಮಸಾಲೆ ಹಾಕಿ ಮಾಡೋದಾದರೆ ಸ್ವಲ್ಪ ಅಲ್ಲ, ಬೆಳ್ಳುಳ್ಳಿ, ಕೊತ್ತಂಬರಿ ರೀ, ಒಂದು ಸ್ವಲ್ಪ ಚಕ್ಕೆ, ಒಂದೇ ಒಂದು ಲವಂಗ, ಒಂದು ಸ್ವಲ್ಪ ಕೊಬ್ಬರಿ ತುರಿದು ಹಾಕ್ಕೊತೀನಿ ರೀ. ಕೊಬ್ಬರಿ ಹಾಕೊಂಡ್ರೆ ಸ್ವಲ್ಪ ಚೆನ್ನಾಗಿ ಟೇಸ್ಟಿ ಬರ್ತೈತೆ. ಹಂಗಂತೇಳಿ ಸ್ವಲ್ಪ ಹಾಕ್ಯಂತೀನಿ ರೀ. ಕೊಬ್ಬರಿ ಏನನ್ನ ಹಾಕ್ಕೊಂಡಿವಿ ಜಾಸ್ತಿ ಅಂದರೆ ರೀ ಮದ ಬಂದುಬಿಡ್ತೈತೆ, ಅದು ಒಂಥರ ಆಗ್ತೈತೆ, ತಿನ್ನೋಕ್ಕೂ ಆಗೋದಿಲ್ಲ. ಅದಕ್ಕೆ ಕೊಬ್ಬರಿ ಸ್ವಲ್ಪ ಹಾಕ್ಕೋಬೇಕು. ಇನ್ನು ಎಳ್ಳು ಬೇಕಾದ್ರೆ ಹಾಕ್ಕೋಬೋದು. ಎಳ್ಳು ಯಾವಾಗಲೂ ಹಾಕ್ಕೊಳಕ್ಕೆ ಆಗೋದಿಲ್ಲ, ಕೊಬ್ಬರಿ ಆದರೆ ಯಾವಾಗಲೂ ಹಾಕ್ಕೋಬೋದು. ಹಂಗಂತೇಳಿ ಕೊಬ್ಬರಿ ನೋಡಿರಿ ಇಷ್ಟೇ ಹಾಕ್ಕೊತೀನಿ ರೀ, ನಾನು ಜಾಸ್ತಿ ಹಾಕ್ಕೊಳೋದಿಲ್ಲ. ಇನ್ನು ಮದ ಬಂದುಬಿಡ್ತೈತೆ, ಮತ್ತು ಯಾರು ತಿನ್ನೋಕೆ ಆಗೋದಿಲ್ಲ. ಇನ್ನು ಅಷ್ಟರಲ್ಲಿ ನಮ್ಮ ಮಕ್ಕಳು ನೋಡಿರಿ ಇಲ್ಲಿ ಬಿಲ್ಡಿಂಗ್ ಕಟ್ತಿದ್ದಾಳೆ. ನಮ್ಮ ಸೃಷ್ಟಿ ತನ್ನ ಬಿಲ್ಡಿಂಗ್ ಯಾವಾಗ ಬಿಲ್ಡಿಂಗ್ ಕಟ್ತಾಳೆ ರೀ ಅವಾಗೆಲ್ಲ ನಾನು ವೀಡಿಯೋಸ್ ಮಾಡಬೇಕು. ಮಾಡಿಲ್ಲ ಅಂತಂದರೆ ತಾನು ಕೇಳೋದಿಲ್ಲ. ಯಾವಾಗಲೂ ಕರಿತಾಳೆ, ಅಮ್ಮ ನಾನು ಮನೆ ಕಟ್ತಿದ್ದೀನಿ ನೋಡು ನೋಡು ನೋಡು. ನಾನು ನೋಡಿದ್ರೆ ಎಲ್ಲ ತಿರುಗಿ ಅದನ್ನು ಇಲ್ಲಿ ತಿರುಗಿಸಮ್ಮ, ಅದರಲ್ಲಿ ನಾನು ಬರಬೇಕಮ್ಮ ಅಂತ ಹೇಳ್ತಾಳೆ ರೀ. ಅದು ಆದಮೇಲೆ ತೋರ್ಸಮ್ಮ ಒಂದ್ಸರಿ ತೋರಿಸು ನನಗೆ ಅಂತ ಕಲಿ ಬೀಳ್ತಾಳೆ. ಇನ್ನು ಅವ್ರ ಅಕ್ಕ ಯಾವಾಗಲೂ ಅಳ್ತಾ ಇದ್ದಿದ್ರಿ, ನನಗೆ ಅರ್ಧ ಸಾಮಾನು ನಿನಗೆ ಅರ್ಧ ಸಾಮಾನು ಅಂತ. ಆದರೆ ಇವತ್ತು ಅಳೋದು ಗಿಳೋದು ಏನಿಲ್ಲ, ಮಕ್ಕೊಂಬಿಟ್ಟಿದ್ದಾಳೆ. ಯಾಕಂದರೆ ಆರಾಮಿಲ್ಲ, ಅದಕ್ಕೆ ಮಕ್ಕೊಂಡದ. 2 ದಿನ ತಡೀರಿ, 2 ದಿನ ತಡೆದಾದ್ಮೇಲೆ ಮತ್ತೆ ಅಮ್ಮನ ಪವರು, ಅಮ್ಮನ ಕೆಲಸ ಮತ್ತೆ ಸ್ಟಾರ್ಟ್ ಮಾಡ್ತಾಳೆ. ಬೇಸ್ ಹೇಳ್ತಾಳೆ ರೀ, ಎಲ್ಲಿಗೆ ಹೋಗಿ ಬಂದಿಯಮ್ಮ ನೀನು ಅಂತ ಆರಾಮಿದ್ದ ಏನನ್ನ ಕೇಳಿದ್ರೆ, ಅಮ್ಮ ನಾನು ಮನೆಗಳು ಅಡ್ಡಾಡೀನಿ, ಮನೆ ತಿರುಗೀನಿ, ಅವ್ರ ಮನೆಗೆ ಕೂತ್ಕೊಂಡಿದ್ದೆ, ಇವ್ರ ಮನೆಗೆ ತಿಂದಿದ್ದೆ, ಅವ್ರು ನನಗೆ ಹಿಂಗಂದ್ರು, ನಾನೇ ಹಿಂಗೆ ಮಾಡಿದೆ ಅಂತ ಬರೀ ಇವೇ ಹೇಳ್ತಾಳೆ ರೀ. ಇಷ್ಟು ಧೈರ್ಯದಿಂದ ಹೇಳ್ತಾಳೆ ನೋಡ್ರಿ. ಇನ್ನು ನೋಡ್ರಿ ನಾನು ಚಪಾತಿ ಮಾಡೋಕೆ ಕೂತ್ಕೊಳಕಿಲ್ಲ. ನಮ್ಮ ಸಣ್ಣ ಮಗಳು ಬಂದು ಅಟೆಂಡೆನ್ಸ್ ಹಾಕಿದ್ಲು ರೀ. ಅಮ್ಮ ನೀನು ಒಂದೇ ಅಲ್ಲಮ್ಮ, ನಿನ್ನ ಜೊತೆ ನಾನು ಸಹ ಮಾಡ್ತೀನಿ ಅಂತ ಕೂತ್ಕೊಂತಿದ್ದಾಳೆ ನೋಡ್ರಿ. ಅಷ್ಟು ರೋಪಿಸ್ತಾಳೆ ರೀ. ಚಪಾತಿ ಮಾಡೋದು ಒಂದು ಅಟ್ಲಿಗೆ ಇರಲಿ ರೀ. ಈ ಹುಡುಗರು ಹಿಟ್ಟು ತಗೊಂಡ್ಯಾ, ತಿಂದ್ಯಾ, ಮತ್ತು ಆಮೇಲೆ ಹೊಟ್ಟೆ ನೋವು ಬಂತ, ಆಸ್ಪತ್ರೆಗೆ ಹೋಗು, ಬರೀ ಇವೇ ಕೇಳಬೇಕಾಗ್ತೈತಿ ರೀ. ಹಂಗಂತೇಳಿ ಮೇಲೆ ಕಟ್ಟೆ ಮೇಲೆ ನಿಂತು ಮಾಡ್ಕೊತಿದ್ದೆ ರೀ. ಕಾಲು ನೋವ್ತಿದ್ದಾವೆ ಅಂತೇಳಿ ನಾನು ಕೆಳಗಡೆ ಕೂತ್ಕೊಂಡೇ ಮಾಡ್ಕೊತಿದ್ದೀನಿ. ಏನೇ ಆಲ್ಮೋಸ್ಟ್ ಕೆಳಗೆ ಕುಂತು ಮಾಡೋ ಕೆಲಸ ಆದರೆ ಇಷ್ಟದಿಂದ ಮಾಡ್ತೀನಿ. ನಿಂತ್ಕೊಂಡು ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ. ಯಾಕೆಂದರೆ ಬೆಳಿಗ್ಗೆ ಇಲ್ಲಿ ಕೆಲ್ಸಕ್ಕೆ ಬಂದಾಗೂ ನಿಂತ್ಕೊಂಡೇ ಇರಬೇಕು, ಮತ್ತು ಮನೆಗೆ ಹೋಗಿ ಅಡುಗೆ ಮಾಡುವಾಗೂ ನಿಂತ್ಕೊಂಡೇ ಇರಬೇಕು ಅಂದರೆ ಆಗೋದಿಲ್ಲ. ಆದರೆ ಕೆಲಸದ ಮೇಲೆ ಆದ್ರೂ ಯಾವಾಗಲೂ ನಿಂತಿರಲ್ಲ ರೀ. ಒಂದಿಷ್ಟು ಸ್ವಲ್ಪ ಟೈಮ್ ಅಂತ ಇರ್ತದೆ ರೀ, ಅಷ್ಟೊತ್ತವರೆಗೆ ನಿಂತ್ಕೋಬೇಕು. ಆಮೇಲೆ ನಾನು ಕೆಲಸ ಮುಗಿಯೋಕ್ಕಿಲ್ಲ, ನಾನು ಬಂದು ಕೂತ್ಕೊಂಡ್ಬಿಡ್ತೀನಿ ರೀ. ಒಟ್ಟು ಎಷ್ಟಾದ್ರೂ ಕೂತ್ಕೊಂಡು ಮಾಡ್ಬೇಕಂದ್ರೆ ನನಗೆ ಇಷ್ಟ ರೀ. ಇಲ್ಲಿ ನೋಡಿರಿ ನಾನು ಚಪಾತಿ ಮಾಡ್ತಿದ್ದೀನಿ. ಹಿಟ್ಟಿನ ನಾನು ಕಲಿಸ್ತಿದ್ದೀನಿ. ಆವಾಗಲೇ ನನ್ನ ಸಣ್ಣ ಮಗಳಲ್ಲಿ ಚಪಾತಿನೇ ಮಾಡಿಬಿಟ್ಟಿದ್ದಾಳೆ. ಆ ಚಪಾತಿ ಮಾಡೋದಲ್ಲ ರೀ, ಹಿಟ್ಟು ಆ ಸೈಡ್ ಇಟ್ಟಿದ್ರೆ ಎಲ್ಲ ತಗೊಂಡು ಆಟಾಡ್ತಿದ್ದಾಳೆ, ಚಪಾತಿ ಮಾಡ್ತಿದ್ದಾಳೆ. ಇನ್ನು ಅದಕ್ಕೆ ಹಿಂಗಿದ್ರೆ ಆಗಲ್ಲ ಅಂತ ನಾನು ಇನ್ನು ಕಡೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೀನಿ. ನಮ್ಮ ಯಜಮಾನ್ರು ಬಂದು, ಅಮ್ಮ ನಿನಗೆ ಹೆಲ್ಪರ್ ಸಿಕ್ಬಿಟ್ಲೋಳು, ನೀನು ಏನು ಕಷ್ಟ, ಚಪಾತಿ ಅಂದರೆ ನಿನಗೆ ಕಷ್ಟ ಅಂತೀಯಲ್ಲ, ಅದಕ್ಕೆ ನೋಡು ನನ್ನ ಮಗಳಿಗೆ ಹೇಳೀನಿ, ನನ್ನ ಮಗಳು ಬಂದು ನೀನು ಹೆಲ್ಪ್ ಮಾಡ್ತಿದ್ದಾಳ ಅಂತ ಅವ್ರು ಜೋಕ್ ಮಾಡ್ತಿದ್ದಾಳೆ. ಆಯ್ತು ರೀ, ಅವ್ರು ಮಾಡೋದೊಂದಟ್ಟಿಗೆ ಇರಲಿ ರೀ, ಎಲ್ಲ ಡಬಲ್ ಕೆಲಸಗಳು ಹಚ್ಚಿ ಓಡಿಸ್ಕೊಂಡು ಬೈಸ್ಕೊಂಡು ಆಮೇಲೆ ಅವ್ರು ಹೊಡೆಯೋದಿರಲಿ, ಆಮೇಲೆ ನಾವು ಬೇಜಾರಾಗಿ ಸುಮ್ಮನೆ ಹೊಡೆದ್ಬಿಟ್ಟೆಲ್ಲ, ಇಷ್ಟು ಕೆಲಸಕ್ಕೆ ಹೊಡೆದ್ಬಿಟ್ಟೆಲ್ಲ ಅಂತ ನಾವೇ ಬೇಜಾರು ಬೀಳ್ತೀವಿ. ನಮ್ಮ ಸಣ್ಣ ಮಗಳು ಹೇಳಿದ್ದು ಕೇಳೋದೇ ಇಲ್ಲ ರೀ. ಅವಾಗ ಹೇಳಿದಲ್ಲ ರೀ, ಆಮೇಲೆ ಕೇಳೋದಿಲ್ಲ. ಯಾವಾಗ ಕೇಳ್ತಾಳೋ ಗೊತ್ತಿಲ್ಲ. ಎದಕ್ಕಂದ್ರೆ ಅಯ್ಯಮ್ಮ ನನ್ನ ಕೈಯಾಗೆ ಏಟು ಜಾಸ್ತಿ ತಿಂದಿಲ್ಲ. ದೊಡ್ಡಯ್ಯಮ್ಮ ಆದರೂ ಭಾಳ ಏಟು ತಿಂದಳ್ರಿ ನನ್ನ ಕೈಯಾಗ. ಅದಕ್ಕೆ ನಾನು ಏನಾರು ಹೇಳಿದ್ರೆ ಟಕ್ಕಂತ ಕೇಳ್ತಾಳೆ. ಅವ್ರ ಅಪ್ಪಾಜಿ ಹೇಳಿದ್ರೂ ಕೇಳ್ತಾಳೆ ರೀ. ಈ ಅಮ್ಮ ಇಲ್ಲ ರೀ, ಈ ಅಮ್ಮ ಬ್ಯಾಡ ಅಂದಿದ್ದು ಮಾಡ್ತಾಳೆ, ಮಾಡಂದಿದ್ದು ಮಾಡೋದಿಲ್ಲ. ಇನ್ನು ನಾನು ಇಲ್ಲಿ ಚಪಾತಿ ಮಾಡೋಕೆ ಕುಂತಿನ, ನನಗೆ ಇನ್ನೊಂದು ಹೋಮ್ವರ್ಕ್ ಏನಂದರೆ ನಮ್ಮ ತಂಗಿ ಮಗಳಿಗೆ ಓದಿಸೋದು. ಆ ಅಮ್ಮ ಲೆಕ್ಕ ಮಾಡ್ತಾಳೆ ರೀ, ನಾನು ನೋಡಬೇಕು. ನಮ್ಮ ತಂಗಿಗೆ ಅಷ್ಟೇನು ಬರೋದಿಲ್ಲ, ಅದಕ್ಕೆ ನನ್ನ ಕಡೆ ಕಳಿಸ್ತಾಳೆ. ಅವ್ರ ಅಮ್ಮನಿಗಾದ್ರೆ ರೀ ತಲೆ ಮೇಲೆ ಗೂಬೆ ಕುಂದಿರಿಸ್ಬಿಡ್ತಾಳೆ, ವಯಸ್ಸನ ಅಮ್ಮೆ ಅಂತ. ಅದಕ್ಕೆ ನನ್ನ ಕಡೆ ಆದರೆ ಅವೆಲ್ಲ ಮಾಡೋಕ್ಕೆ ಬರೋದಿಲ್ಲ ಅಂತೇಳಿ
ಇನ್ನು ಇಲ್ಲಿಗೆ ಬರ್ತಾರೆ. ನಮ್ಮ ಮನೇಲಿ ಆಲ್ಮೋಸ್ಟ್ 4 ಜನನೂ ನನ್ನ ನೋಡಿ ಸ್ವಲ್ಪ ಭಯ ಬೀಳ್ತಾರೆ ರೀ ಮಕ್ಕಳು. ಯಾಕೆಂದರೆ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ಫಸ್ಟು ಏಟು ಆಮೇಲೆ ಮಾತು ಹಂಗೆ. ನಮ್ಮ ತಂಗಿ ಹೊಡೆಯೋದಿಲ್ಲ ರೀ, ಫಸ್ಟು ಮಾತು ಆಮೇಲೆ ಏಟು ಸಹ ಜಲ್ದಿ ಹೊಡ್ಕೊಳೋದೇ ಇಲ್ಲ ರೀ. ಯಾಕೆಂದರೆ ಇಲ್ಲಿ ನಾನು ಹೊಡ್ಕೊಳಲ್ಲ ಇದ್ದೀನಲ್ಲ ರೀ, ಅದಕ್ಕೆ ಅಲ್ಲಿ ಹೊಡ್ಕೊಳೋದಿಲ್ಲ. ಇಲ್ಲಿ ನೋಡ್ರಿ ಲೆಕ್ಕ ಮಾಡ್ತಿದ್ದಾಳೆ, ತೋರಿಸ್ತಿದ್ದಾಳೆ. ಸಾನಿಯಾಗೆ ನನ್ನ ಕಡೆ ಬರಬೇಕಂದ್ರೆ ದುಃಖ. ಫಸ್ಟಿಗಾದರೆ ಜಗ್ಗಿ ಹೇಳ್ತಿದ್ಲು, ನಾನು ಹೋಗಲ್ಲಮ್ಮ ದೊಡ್ಡಮ್ಮನ ಕಡೆ, ದೊಡ್ಡಮ್ಮ ಹೊಡಿತಾರೆ ಅಂತಂದರೆ, ಇನ್ನು ನೀನು ತಪ್ಪು ಮಾಡಿದ್ರೇ ಅಲ್ಲ ಹೊಡಿಯೋದು, ಇಲ್ಲಂದರೆ ಎದಕ್ಕೆ ಹೊಡಿತಾರ ಅಂತೇಳಿ ಅವರು. ಇನ್ನು ನಾನು ಚಪಾತಿ ವಿಷಯಕ್ಕೆ ಬಂದರೆ ನೋಡ್ರಿ, ನಾನು ಚಪಾತಿ ಬಂದುಬಿಟ್ಟು ಟ್ರಯಾಂಗಲಲ್ಲಿ ಮಾಡ್ತಿದ್ದೀನಿ ಶೇಪು. ಯಾಕೆಂದರೆ ನಾನು ಫಸ್ಟಿಗೆ ರೌಂಡ್ ಮಾಡ್ತಿದ್ದೆ ರೀ, ಆದರೆ ನಮ್ಮ ಯಜಮಾನ್ರವ್ರಿಗೆ ಇಷ್ಟ ಇಲ್ಲ. ಅವರಿಗೆ ಟ್ರಯಾಂಗಲ್ ಶೇಪಲ್ಲಿ ಇದ್ರೆ ಮಾತ್ರ ಅವ್ರು ಚಪಾತಿ ಇಷ್ಟದಿಂದ ತಿಂತಾರೆ. ನಮ್ಮ ಅತ್ತೆಯವ್ರು ಸಹ ಹಂಗೆ ಮಾಡೋದು. ನಮ್ಮ ಅತ್ತೆ ನನಗಿನ್ನ ಭಾಳ ಅಂದರೆ ಭಾಳ ಚೆನ್ನಾಗಿ ಮಾಡ್ತಾರೆ ರೀ ಚಪಾತಿ. ನನಗೆ ಈಗೀಗಿನ್ನ ಕಲ್ತ್ಕೊಂಡು ಚಪಾತಿ ಸಾಫ್ಟ್ ಮಾಡೋದು, ಇಲ್ಲಾಂದರೆ ಬಿರಿಸಿ ಹಿಂಗೆ ಏನದು ಸೆಟ್ಕೊಂಡ್ಬಿಡ್ತಿದ್ದೀವಿ ರೀ ನನ್ನ ಚಪಾತಿ. ಹಂಗೆ ಮಾಡ್ತಿದ್ದೆ. ಪಾಪ ಎಲ್ಲ ನಮ್ಮ ಯಜಮಾನ್ರು ಹೆಂಗೆ ಉಂಡಾರು ಹೆಂಗಿಲ್ಲೋ ಗೊತ್ತಿಲ್ಲ, ಈಗೆಲ್ಲ ಕಲ್ತ್ಕೊಂತ ಇದ್ದೀನಿ ರೀ. ಇನ್ನೊಂದು ರೀ ಅಡುಗೆ ಬಂದುಬಿಟ್ಟು ನನಗೊಂದು ಆಸೆ, ಏನು ನಮ್ಮ ಮಕ್ಕಳು ದೊಡ್ಡವರಾದಾಗ, ಅಮ್ಮ ನನಗೆ ಇದು ತಿನ್ಬೇಕು ಅನ್ಸೈತೆ, ನನಗಿದು ಮಾಡಮ್ಮ ಅಂತ ಅಂದಾಗ ನಾನು ಚಕ್ಕಂತ ಮಾಡಿ ಕೊಡಬೇಕು ಅನ್ನೋ ರೇಂಜಲ್ಲಿ ನಾನು ಅಡುಗೆ ಕಲಿಬೇಕಂತ ಆಸೆ ರೀ. ನಮ್ಮ ಯಜಮಾನ್ರ ಕಡೆ ಯಾವಾಗಲೂ ಹೇಳ್ತೀನಿ ರೀ, ಏನು ನಮ್ಮ ಮಕ್ಕಳು ಕೇಳಿದಾಗ ನನಗೆ ಬರಲ್ಲ ಅಂತ ಹೇಳ್ಬಾರ್ದು ರೀ, ನಾನು ಹಂಗೆ ಅಡುಗೆ ಕಲಿಬೇಕು ಅಂದ್ಕೊಂಡಿನಿ ಅಂದರೆ ನಮ್ಮ ಯಜಮಾನ್ರು ಸಹ ಇಷ್ಟು ಸಪೋರ್ಟ್ ಮಾಡ್ತಾರೆ. ಸರಿ ಕಲಿ ಅಂತ ಹೇಳ್ತಾರೆ. ಒಂದು ವೇಳೆ ವೇಸ್ಟ್ ಆಗಿಬಿಟ್ರೆ ಹೆಂಗಾರಿ ಅಂತ ಕೇಳಿದ್ರೆ, ಪರವಾಗಿಲ್ಲ ವೇಸ್ಟ್ ಆದರೆ ಆಗಲಿ, ಆದರೆ ನೀನು ಕಲಿತೀಯಲ್ಲ, ಕಲಿಯುವಾಗ ಒಂದು ಕೆಟ್ಟೋದಾಗೆ ಅವಾಗ ಕಲಿಯೋದು, ಕೆಡಿಸ್ಲಾರಂಗೆ ಏನು ಕಲಿಯೋಕ್ಕಾಗಲ್ಲ ಅಡುಗೆಗಳು ಅಂತೇಳಿ ನಮ್ಮ ಯಜಮಾನ್ರು ಹೇಳ್ತಾರೆ ರೀ. ಆದರೆ ನನಗಿನ್ನ ಭಾಳ ಎಕ್ಸ್ಪೀರಿಯೆನ್ಸ್ ನಮ್ಮ ಯಜಮಾನ್ರಿಗೆ ಇದೆ. ಆದರೆ ಅವ್ರು ನನ್ನ ಮುಂದೆ ಅವೆಲ್ಲ ತೋರಿಸೋದಿಲ್ಲ ರೀ, ಯಾಕೆಂದರೆ ತೋರಿಸಿದ್ರೆ ಮತ್ತೆ ಅದು ಎಕ್ಸ್ಪೆರಿಮೆಂಟ್ ಮಾಡಿ ತೋರಿಸ್ಬೇಕಾಗ್ತೈತೆ ಅಂತ ಅವ್ರು ನನ್ನ ಮುಂದೆ ಏನು ಹೇಳೋದೇ ಇಲ್ಲ ರೀ. ಅವು ಏನನ್ನ ಹೇಳುವಾಗ ಮಾತಾಡುವಾಗ ಅವಾಗ ಮಾತಾಡುವ ವಿಷಯದಾಗ ಅವಾಗ ಹೇಳ್ತಾರೆ ರೀ. ಅಷ್ಟರವರೆಗೆ ನನಗೂ ಗೊತ್ತಿರಲ್ಲ, ಇವ್ರಿಗೆ ಅವೆಲ್ಲ ಗೊತ್ತಿದ್ದಾವೆ ಅಂತ. ಅಷ್ಟು ಹುಷಾರಿದ್ದಾರೆ. ಸೈಲೆಂಟ್ ಇದ್ದವರು ಭಾಳ ಹುಷಾರಿರ್ತಾರೆ ನೋಡ್ರಿ. ನಾವು ಒಟ್ಟ ಅಂತೀವಲ್ರಿ, ನಮ್ಮ ಬಾಯಾಗ ನಮ್ಮ ಮನ್ಸಾಗ ಏನಿರಲ್ಲ. ಸೈಲೆಂಟ್ ಇದ್ದವರು ಭಾಳ ಅಂದರೆ ಭಾಳ ಹುಷಾರಿರ್ತಾರೆ. ಇಲ್ಲಿ ನೋಡ್ರಿ, ನಾನು ಆಲೂಗಡ್ಡೆಯನ್ನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಒಂದ್ರಾಗ 4 ಮಾಡ್ಕೊಂಡಿದ್ದೀನಿ, ಆದರೆ ಇದರಲ್ಲಿ ಬರೀ ಒಂದ್ರಾಗ 2 ಮಾಡ್ದಂಗೆ ಕಾಣಿಸ್ತೈತೆ. 4 ಮಾಡಿದ್ದೀನಿ, ಯಾಕೆಂದ್ರೆ 4 ಮಾಡಿದರೆ ಚೆನ್ನಾಗಿರ್ತೈತೆ. ಇನ್ನು ಅದಕ್ಕಿಂತ ಚಿಕ್ಕ ಪೀಸ್ಗಳು ಮಾಡಿಬಿಟ್ರೆ ಎಲ್ಲ ಮೆತ್ತಗಾಗ್ಬಿಡ್ತೈತೆ, ಇನ್ನು ತಿನ್ನೋಕ್ಕೂ ಆಗೋದಿಲ್ಲ, ಬಾಯಿಗೆ ಕೈಗೆ ಅಂಟ್ಕೊಂಡ್ಬಿಡ್ತೈತೆ. ಅದಕ್ಕೆ ಇನ್ನು ಒಂದ್ರಾಗ 4 ಭಾಗ ಮಾಡಿದರೆ ಚೆನ್ನಾಗಿರ್ತಾವಂತ ಹಂಗೆ ಮಾಡಿದ್ದೀನಿ ರೀ. ನಾನು ಮಸಾಲೆ ಎಲ್ಲ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ, ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ರೀ. ಚೆನ್ನಾಗಿ ಆಗ್ತೈತಾ ಇಲ್ಲ ಅಂತ ನೋಡಬೇಕು. ಮೊಟ್ಟೆ ಹಾಗೆ ಹಾಕ್ಕೊಂಡ್ರೆ ಅದರಲ್ಲಿ ಮಸಾಲೆ ಹೋಗೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ನಾನು ಮೊಟ್ಟೆನ ಹಿಂಗೆ ಸ್ವಲ್ಪ ಸೀಳಿ ಅದರಲ್ಲಿ ಹಾಕ್ಕೊತಿದ್ದೀನಿ ರೀ. ಅದರಲ್ಲಿ ಮಸಾಲೆ ಹೋದರೆ ಸ್ವಲ್ಪ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ತಾರೆ. ನಾನಂತೂ ಇಂಥವೆಲ್ಲ ಮಾಡೋದಿಲ್ಲ, ಭಾಳ ರೇರು. ಟಮಾಟೊ ಸಾರಲ್ಲಿ ನಮ್ಮ ಅತ್ತೆ ಮಾಡ್ತಿದ್ರು ರೀ, ನಮ್ಮ ಅತ್ತೆಯವ್ರ ಮನೆಯಲ್ಲಿದ್ದಾಗ. ಆದರೆ ಈ ನಮ್ಮ ಮನೆಯಲ್ಲಿ ಟಮಾಟೊ ಸಾರು ಅವೆಲ್ಲ ಅವ್ರು ಉಣೋದಿಲ್ಲ ರೀ. ಟಮಾಟೊ ಸಾರಾ, ಟಮಾಟೊ ಚಟ್ನಿ ಈಗ ಉಣ್ಬೇಕಾ ಅಂತ ಹೇಳ್ತಾರೆ. ನಮ್ಮ ಅತ್ತೆಯವ್ರ ಮನೆಯಲ್ಲಾದರೆ ಏನಿದ್ರೂ ಸುಮ್ಮನೆ ಉಣ್ತಿದ್ರು ರೀ. ಇಲ್ಲಿ ನೋಡಿರಿ, ನಮ್ಮ ಯಜಮಾನ್ರು ನನ್ನ ದೊಡ್ಡ ಮಗಳಿಗೆ ಮೈ ಒರೆಸ್ತಾ ಇದ್ದಾರೆ. ನಮ್ಮ ಸಣ್ಣ ಮಗಳು ಅಳ್ತಾ ಇದ್ದಾಳೆ, ಅಪ್ಪಾಜಿ ನಾನು ಒರೆಸ್ತೀನಿ ಅಂತ. ನನಗೆ ಅರ್ಥ ಆಗ್ತಾಯಿಲ್ಲ ಎದಕ್ಕೆ ನನ್ನ ಮಗಳಿಗೆ ಅಷ್ಟು ಜ್ವರ ಬಂದಿದ್ದಾವೆ ಅಂತ. ಯಾಕಂದ್ರೆ ರೀ ಆಯಮ್ಮ ಅಷ್ಟು ಆ್ಯಕ್ಟಿವ್ ಆಗಿರ್ತಾಳೆ. ಇನ್ನೊಂದು ಏನಂದರೆ, ನಮ್ಮ ಮಗಳು ಯಾವಾಗ ಜ್ವರ ಬಂದ್ರೂ ರೀ ಪ್ರತಿ ಸಾರಿ ಒಂದೊಂದು ಚೇಂಜಸ್ ಆಗ್ತಾಳೆ. ನಾನು ಹುಟ್ಟಿದಾಗಿಂದ ನಾನು ನೋಡ್ತಾ ಇದ್ದೀನಿ ರೀ, ಯಾವಾಗಲೂ ತನಗೆ ಜ್ವರ ಬರ್ತಾವೋ ಅವಾಗೆಲ್ಲ ಏನೋ ಒಂಥರ ಚೇಂಜ್ ಅನಿಸ್ತಾಳೆ, ಸೈಲೆಂಟ್ ಆಗ್ತಾಳೆ, ಇಲ್ಲ ಏನೋ ಒಂದು ವಿಷಯದಾಗ ಸ್ವಲ್ಪ ಜಾಣ್ತನೋ ಏನೋ ಒಂದು ಆಗ್ತೈತೆ ರೀ. ಅವಾಗ ನನಗೆ ಅನ್ಸುತ್ತೆ, ಎದಕ್ಕೆ ನಾನು ಯಾರಿಗೂ ಹಂಗೆ ನೋಡಿಲ್ಲ ರೀ, ನನ್ನ ಮಗಳಲ್ಲೇ ನಾನು ನೋಡ್ತಿದ್ದೀನಿ. ಮತ್ತು ಚಿಕ್ಕ ಮಗಳಲ್ಲಿ ಹಂಗೇನಿಲ್ಲ ರೀ, ಹೆಂಗಿದ್ರೂ ಒಂದೇ. ಇನ್ನು ಆಯಮ್ಮ ಮೈ ಒರೆಸಿ ಆದಮೇಲೆ, ಸರಿ ಅಮ್ಮ ಚಪಾತಿ ತಿಂತೀಯಾ ಅಂದರೆ ಬೇಡ ಅಂತಂದ್ಲು. ಇನ್ನು ನನ್ನ ಮಕ್ಕಳಿಗೆ ಹಾಲು ಅಂದರೆ ಇಷ್ಟ ರೀ, ಅದಕ್ಕೆ ಹಾಲು ಚಪಾತಿ ತಿಂತೀರಾ ಅಂದರೆ ಹ್ಞೂ ಸರಿ ಅಮ್ಮ ತಿಂತೀನಿ ಅಂತ ಹೇಳಿದಾಳೆ. ಒಂದು ಸೈಡು ಹಾಲು ಚಪಾತಿ ತಿನ್ಸಾಕ ಖುಷಿ, ಇನ್ನೊಂದು ಸೈಡು ಭಯ. ಯಾಕೆಂದರೆ ಈ ಚಪಾತಿ ಜಲ್ದಿ ಡೈಜೆಷನ್ ಆಗಲ್ಲ, ಎದೆ ಮೇಲೆ ಇರ್ತೈತೆ. ಈ ಚಪಾತಿ ತಿಂದಾದಮೇಲೆ ಟ್ಯಾಬ್ಲೆಟ್ಸ್ ಆಗಬೇಕು, ಟ್ಯಾನಿಕ್ ಆಗಬೇಕು, ಮತ್ತು ಆಮೇಲೆ ಅವು ತಿಂದಾಗ ಇದನ್ನೆಲ್ಲ ಹೊರಗೆ ಹಾಕ್ತಾಳೇನೋ, ಅವನು ಹೊರಗೆ ಬರ್ತಾವೆ, ಇವನು ಹೊರಗೆ ಬರ್ತಾವೆ, ಮತ್ತು ಅದೊಂದು ಕಷ್ಟ. ಆದರೂ ಸಹ ಉಣಿಸ್ಲೇಬೇಕಲ್ವಾ. ಈಗ ತಿಂದಿಲ್ಲ ಅಂದರೆ ಇಮ್ಯುನಿಟಿ ಪವರ್ ಇನ್ನೂ ಕಡಿಮೆ ಆಗಿಬಿಡ್ತೈತೆ, ಆರಾಮಿಲ್ದಾಗ ಬಿದ್ದೇ ಹೋಗ್ತೈತೆ, ಇನ್ನೂ ಕಡಿಮೆ ಆಗ್ತೈತೆ. ಇನ್ನು ಆಮೇಲೆ ನೆಲದಿಂದ ಮೇಲೇ ಎದ್ದಳಲ್ಲ, ಅಷ್ಟು ಕಷ್ಟ ಅನಿಸುತ್ತೆ ಮಕ್ಕಳಿಗೆ. ಹಂಗಂತೇಳಿ ನಾನು ಇದ್ದರೆ ಇರಲಿ ಬಿಡು ತಿನ್ನಲಿ ಅಂತ ತಿನ್ನಿಸಿದ್ದೀನಿ. ನಾನು ಚಿಕ್ಕ ಮಗಳಿಗೆ ಕೊಟ್ಟಿನಲ್ರಿ, ಆಯಮ್ಮ ಆದರೂ ಫಸ್ಟು ಚಪಾತಿ ತಿನ್ನು ಅಂದರೆ ಇಲ್ಲ, ಫಸ್ಟು ಅವ್ರ ಅಕ್ಕ ಹೇಳ್ತಿದ್ದೀನಿ ರೀ, ಅಷ್ಟರಲ್ಲೇ ನನ್ನ ಮಗಳು, ಸಣ್ಣ ಮಗಳು ಹಾಲು ಗಟ ಕುಡಿತಿದ್ದಾಳೆ. ಆಮೇಲೆ ನಾನು ನೋಡೋಕಿಲ್ಲ, ಚಪಾತಿ ಅದ್ರಾಗ ಅದ್ಗೇನು ತಿನ್ಬೇಕಂದ್ರೆ ಮತ್ತೆ ಅವು ಸೈಡ್ ಇಟ್ಟು ತಿಂತಿದ್ದಾಳೆ ರೀ. ಆಯಮ್ಮನಷ್ಟು ಹುಷಾರು ನನ್ನ ದೊಡ್ಡ ಮಗಳು ಇಲ್ಲ ರೀ, ಏನು ಮಾಡಬೇಕು. ಈಗ ಅಡುಗೆ ಎಲ್ಲ ಆಯ್ತು ರೀ, ಅನ್ನ ಬೆಳಿಗ್ಗೆನೇ ಮಾಡಿಟ್ಟಿದ್ದೆ ಅದೇ ಇತ್ತು. ಈಗ ರಾತ್ರಿಗೆ ರೀ ಚಪಾತಿ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ಚಪಾತಿ ಮೊಟ್ಟೆ ಪಲ್ಯ ಅಲ್ಲ, ಚಪಾತಿ ಆಲೂಗಡ್ಡೆ ಮೊಟ್ಟೆ ಪಲ್ಯ ಮಾಡಿದ್ದೀನಿ. ಈಗ ನಾನೊಂದೇ ತಿಂದರೆ ನನಗೆ ಮನಸ್ಸಿಗೆ ಒಪ್ಪೋದಿಲ್ಲ, ಅದಕ್ಕೆ ನಮ್ಮ ತಂಗಿನ ಕರೆದಿದ್ದೀನಿ. ಆದರೆ ನಮ್ಮ ತಂಗಿಗೆ ಲೂಸ್ ಮೋಷನ್ ಆಗಿ ನನಗೆ ಊಟ ಬೇಡಕ್ಕ, ನನಗೆ ಇಲ್ಲೇ ನಿತ್ರಾಣ ಆಗೈತೆ, ನನಗೆ ಬೇಡ ಅಂತಿದ್ಲು. ಆದ್ರೂ ತಿನ್ನೋಕೆ ಮನಸ್ಸು ಬರೋಲ್ಲ, ನಮ್ಮ ತಂಗಿ ಏನು ನನಗೆ ಬಿಟ್ಟು ತಿನ್ನೋದಿಲ್ಲ. ಅದಕ್ಕೆ ತನ್ನನ್ನು ಕರೆದಿದ್ದೀನಿ. ಕೂತ್ಕೊಂಡಿದ್ದಾಳ್ರಿ, ನಾವೆಲ್ಲ ಉಣ್ತಿದ್ರೆ ಬಾಯಂಗಳು ನೀರು ಹಿಂಗೆ ಒರೆಸ್ಕೊಂತ ಇದ್ದಾಳೆ. ತಿನ್ನಂದ್ರೆ ಬೇಡ ಅಂತಿದ್ದಾಳೆ. ಇಲ್ಲ ಒಂದು ಸ್ವಲ್ಪ ತಿನ್ನು ಅಂದರೆ ಅವ ಬಾಯಿ ತೆಗಿತಾಳೆ.
ತಿಂತಾಳ್ರಿ. ಮತ್ತು ಆಮೇಲೆ ಬೇಡ ಅಂತಳ್ರಿ, ಮತ್ತೆ ಪ್ಲೇಟಿಗೆ ಹಾಕ್ಕೊಟ್ರೆ ಮತ್ತೆ ಉಣ್ತಾಳ್ರಿ. ಹಂಗೆ ಮಾಡಿದಾಳೆ. ಇನ್ನು ಆಮೇಲೆ ಅಕ್ಕ ವೀಡಿಯೋ ಮಾಡ್ತಿದ್ದೀಯಾ ನೀನು ಅಂತ ಕೇಳಿದ್ರೆ, ಇಲ್ಲಮ್ಮ ನೀನು ಅದ್ರಾಗ ಬರೋದಿಲ್ಲ ಅಂದ್ರೆ, ಆಯ್ತು ಹೇಳಕ್ಕೆ ಹಂಗಾರೆ ಕೂತ್ಕೊಂಡು ತಿಂತೀನಿ ಹೇಳಕ್ಕೆ ಅಂತ ಕುಂತು ತಿಂದಾಳ್ರಿ. ನಾನು ಏನಾರ ವೀಡಿಯೋ ಮಾಡ್ತಿದ್ದೀನಿ ಅಂದ್ರೆ ರೀ ತಾನು ಎದ್ದು ಆ ಕಡೆ ಸೈಡ್ ದೂರ ಕೂತ್ಕೊಂಡು ತಿಂತಾಳೆ. ಎದಕ್ಕೆ ಅಂತಂದರೆ, ಇಲ್ಲ ಬಿಡಕ್ಕ ನಾನು ಹೆಂಗೆ ಸಿಕ್ಕರಂಗೆ ತಿಂತೀನಿ, ಮತ್ತೆ ಎಲ್ಲರೂ ನೋಡ್ತಾರೆ ನಾನು ತಿನ್ನೋದು, ಮತ್ತೆ ನನಗೆ ಡಿಸ್ಟ್ರಾಕ್ಟ್ ಆಗ್ತೈತೆ ಅಂತ ಹೇಳ್ತಾಳೆ. ಇನ್ನು ಎಲ್ಲರದು ಊಟ ಮುಗಿತ್ರಿ. ನಾನು ಸಣ್ಣ ಮಗಳು ಇನ್ನೂ ನಮ್ಮ ಯಜಮಾನ್ರ ಪ್ಲೇಟಾಗಿ ಏನೈತೆ ಅಂತ ನೋಡೋಕೆ ಹೋಗಿದ್ದಾಳೆ. ಸ್ವಲ್ಪ ಆಲೂಗಡ್ಡೆ ಇತ್ತು ರೀ, ಅದನ್ನು ನನಗೆ ತಿನ್ನಿಸ್ರಿ ಅಂತ ಬಾಯಿ ತೆಗಿತದಳ್ರಿ. ತಾನು ಎಷ್ಟು ತಿಂದ್ರೂ ರೀ, ತಾನು ಎಷ್ಟು ಕೆ ಜಿ ಇದ್ದಾಳೆ, 9 kg 900 ಗ್ರಾಮೇ ಇದ್ದಾಳೆ ರೀ. ಮತ್ತು ಈಗ ಮೇ ಬಂದರೆ ಈಗ 3 ವರ್ಷ ಕಂಪ್ಲೀಟ್ ಆಗ್ತೈತೆ, ಆದ್ರೂ ತಾನು ಅಷ್ಟೇ ಇದ್ದಾಳೆ. ಇನ್ನು ಈ ಕಡೆ ಕಸ ಬೆಳೆದು ರೀ, ಸ್ವಲ್ಪ ನೀರು ಹಾಕಿ ಒರೆಸಿ ಹಾಸಿ ಹಾಕಿದ್ದೀನಿ. ಇನ್ನು ಪಾತ್ರೆನೂ ಇವಾಗೆ ತೊಳ್ಕೊತಿದ್ದೀನಿ ರೀ. ಬೆಳಿಗ್ಗೆನೇ ತೊಳಿತಿದ್ದೆ, ಇಷ್ಟೊತ್ತಿಗೆ ಎದ್ದು ತೊಳೆಯೋದಂತ. ಇನ್ನು ನಮ್ಮ ಮಗಳಿಗೆ ಜ್ವರ ಬಂದವಲ್ರಿ, ರಾತ್ರಿ ಎದ್ದು ಕೂತ್ಕೊಂಡ್ಬಿಡ್ತಾಳ್ರಿ. ರಾತ್ರಿ ಎದ್ದು ಕುಂತಾಳಂದ್ರೆ ಬೆಳಿಗ್ಗೆ ನಾನು ಲೇಟಾಗಿ ಎದ್ದಾಳ್ತೀನಿ. ಮತ್ತು ಬೆಳಿಗ್ಗೆ ಒಂದು ಕೆಲಸ ಆದರೆ ಇನ್ನೊಂದು ಕೆಲಸ ಆಗಲ್ರಿ. ನಾ ಆಸ್ಪತ್ರೆಗೆ ಕಂಪಲ್ಸರಿ ಹೋಗಲೇಬೇಕಾಗ್ತೈತೆ ಅಂತ ಇನ್ನು ರಾತ್ರಿ ಸಾಮಾನು ತೊಳ್ಕೊತಿದ್ದೀನಿ ರೀ. ಇನ್ನು ನನ್ನ ಸಣ್ಣ ಮಗಳು ಮಕ್ಕೊಂಬಿಟ್ಟಿಲ್ಲ, ದೊಡ್ಡ ಮಗಳು ಪ್ರೇಯರ್ ಮಾಡ್ತಿದ್ದಾಳ್ರಿ. ಸರಿ, ನಾನು ವೀಡಿಯೋ ಮುಗಿತೀನಿ ರೀ, ಬಾಯ್. ಒಂದು ಲೈಕ್ ಮಾಡಿರಿ.